ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಅನಾಟಮಿಯಲ್ಲಿ ಬರುವಂಥ ರಕ್ತ ಪರಿಚಲನಾ ಸಂಸ್ಥೆ ಈ ಒಂದು ವಿಷಯದ ಕುರಿತು ನಾನು ಹೋದ ಕ್ಲಾಸಲ್ಲಿ 2 ತರಗತಿಗಳನ್ನು ಮಾಡಿದ್ದೀನಿ. ಒಂದು ಟಾಪಿಕ್ ಮೇಲೆ ಪಾರ್ಟ್ 1 ಪಾರ್ಟ್ 2 ಆಗಿ ಅದರಲ್ಲಿ ಒಂದು ಕಡೆ ರಕ್ತ ಪರಿಚಲನೆ ಹೇಳಿದ್ದೀನಿ, ಇನ್ನೊಂದು ಸೈಡು ಹೃದಯದ ಬಗ್ಗೆ ಕುರಿತು 2 ಕ್ಲಾಸ್ಗಳನ್ನು ಮಾಡಿದ್ದೀನಿ. 2 ಕ್ಲಾಸ್ಗಳನ್ನು ನೋಡಿಕೊಂಡು ಇವತ್ತಿನ ತರಗತಿಗೆ ಅಟೆಂಡ್ ಆಗಿ, ಯಾಕೆಂದರೆ ಇವತ್ತು ಆ ಒಂದು ಟಾಪಿಕ್ ಮೇಲೆ MCQ ಅನ್ನು ಬಿಡಿಸ್ತಾ ಇದ್ದೀನಿ. ಹಾಗಾಗಿ ಫಸ್ಟ್ ಆ 2 ಟಾಪಿಕ್ಗಳು ನೋಡಿಕೊಂಡು ಆಮೇಲೆ ಈ ಒಂದು MCQ ಕ್ಲಾಸಿಗೆ ಅಟೆಂಡ್ ಆದರೆ ನಿಮಗೆ ಸ್ವಲ್ಪ ಕಾನ್ಸೆಪ್ಟ್ ಅರ್ಥ ಆಗ್ತೈತೆ. ಡೈರೆಕ್ಟಾಗಿ MCQಗೆ ಅಟೆಂಡ್ ಆದರೆ ಸ್ವಲ್ಪ ಏನಿರ್ತಂದರೆ ಟಾಪಿಕ್ಕು ಅರ್ಥ ಆಗೋದು ಆಗ್ತೈತೆ. ಅಂದರೆ ಕಾನ್ಸೆಪ್ಟ್ ಗೊತ್ತಿಲ್ಲದೇ MCQ ಅಟೆಂಡ್ ಮಾಡಿದ್ರೆ ಬೇಗ ನಾವು ನೆನಪಿಗೆ ಬರೋದಿಲ್ಲ ಎಕ್ಸಾಮಲ್ಲಿ. ಹಾಗಾಗಿ ಕಾನ್ಸೆಪ್ಟ್ ತಿಳ್ಕೊಂಡು ಆಮೇಲೆ MCQಗೆ ಅಟೆಂಡ್ ಆಗಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ಇಲ್ಲಿ ಗಮನಿಸಬೇಕಾದಂಥ ಅಂಶಗಳು ಕೂಡ ಒಂಥರ MCQ ರೀತಿಯಲ್ಲಿ ಇದ್ದಾವೆ ಇವು. ಹಾಗಾಗಿ ನಾನು ಇವುಗಳನ್ನು ಸೇರಿಸ್ಕೊಂಡು ಆಮೇಲೆ MCQವನ್ನು ಅವನು ಕೂಡ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಹೃದಯದಿಂದ ಶರೀರಕ್ಕೆ ಶುದ್ಧ ರಕ್ತವನ್ನು ಮೊದಲು ಹೊರಗೆ ತರುವುದು ಎದರಿಂದ ಅಂದರೆ ಮಹಾಪಧಮನಿ. ಹೃದಯದಿಂದ ಶರೀರಕ್ಕೆ ಶುದ್ಧ ರಕ್ತವನ್ನು, ಕಲ್ಮಶವಾದ ರಕ್ತ ಅಲ್ಲ, ಶುದ್ಧವಾದ ರಕ್ತವನ್ನು ಮೊದಲು ಹೊರಗೆ ಯಾವ ಭಾಗ ತರ್ತದೆ ಅಂದರೆ ಹೃದಯ ತರ್ತೈತೆ. ಎಲ್ಲಿಗೆ ತರ್ತೈತೆ ಆ ಹೃದಯ ಅಂತಂದರೆ ಅದು ಅಪಧಮನಿಗೆ, ಮಹಾ ಅಪಧಮನಿಗೆ ತರ್ತೈತೆ. ಹೃದಯದಿಂದ ಶರೀರಕ್ಕೆ ಶುದ್ಧ ರಕ್ತವನ್ನು ಮೊದಲು ಹೊರಗೆ ತರುವ ಅಂಗ ಯಾವ್ದು ಅದು ಮಹಾಪಧಮನಿ ನೆನ್ಪಿಟ್ಕೋಬೇಕು. ಹೃತ್ ಕಾರ್ಯದಿಂದುಂಟಾದಂತಹ ಅಶುದ್ಧ ರಕ್ತವು ಕರೋನರಿ ಸೈನಸ್ ಎಂಬ ಅಭಿಧಮನಿಯ ಮೂಲಕ ನೇರವಾಗಿ ಬಲ ಹೃತ್ ತೊಟ್ಟಿಯಲ್ಲಿ ಬೀಳುವಂತಹ ಹೃದಯದ ರಕ್ತಾಭಿಸರಣಕ್ಕೆ ಏನಂತೀವಿ ಅಂತಂದರೆ ಅದಕ್ಕೆ ಆರ್ಥಿಕ ರಕ್ತಾಭಿಸರಣ ಅಂತೇಳಿ ಕರಿತೀವಿ. ಹೃದಯದ ರಕ್ತಾಭಿಸರಣ ಅಂತೇಳಿ ನಾವು ಅದನ್ನು ಕರಿತೀವಿ. ಹೃದಯದ ಸ್ನಾಯುಗಳ ವೇಗವನ್ನು ನಿಯಂತ್ರಿಸುವಂತಹ ವೇಗಸ್ ಮತ್ತು ಅನುಕಂಪಿತ ಎಂಬ ತಂತುಗಳಿವೆ. ಹೃದಯದ ಸ್ನಾಯುಗಳ ವೇಗವನ್ನು ನಿಯಂತ್ರಿಸುವಂಥ ತಂತುಗಳು ಯಾವ್ಯಾವು ಅಂತ ಕೇಳಿದ್ರೆ ವೇಗಸ್ ಮತ್ತು ಅನುಕಂಪಿತ. ಈ ತಂತುಗಳು ಸೈನೋ ಆಟ್ರಿಯಲ್ ನೋಡ್ ಎಂಬ ಹೃದಯದ ಭಾಗದಲ್ಲಿ ಏನಾಗ್ತದೆ, ಇದು ಒಳಸೇರ್ತದೆ. ಈ ತಂತುಗಳು ಸೈನೋ ಆಟ್ರಿಯಲ್ ನೋಡ್ ಎಂಬ ಹೃದಯದ ಒಂದು ಭಾಗದಲ್ಲಿ ಏನಾಗ್ತದೆ, ಒಳಸೇರ್ತದೆ. ವೇಗಸ್ ತಂತುವು ಪ್ರತ್ಯಾನುಕಂಪಿತ ಜ್ಞಾನ ಸಂಸ್ಥೆಯಿಂದ ಬಂದಿದೆ. ವೇಗಸ್ ತಂತುವು ಪ್ರತ್ಯಾನುಕಂಪಿತ ಜ್ಞಾನ ಸಂಸ್ಥೆಯಿಂದ ಏನಾಗಿದೆ, ಬಂದಿದೆ. ಅದು ಹೃದಯದ ವೇಗವನ್ನು ಏನು ಮಾಡ್ತೈತೆ, ಕಡಿಮೆ ಮಾಡ್ತೈತೆ. ಹೃದಯವು ಪ್ರತಿ ನಿಮಿಷಕ್ಕೆ ಸಾಮಾನ್ಯವಾಗಿ ಎಷ್ಟು ಸಲ ಅಂಕುಚನ ಆಗ್ತೈತೆ ಅಂದರೆ ಅದು 72 ಸಲ ಆಗ್ತೈತೆ. 72ರಿಂದ 75 ಸಲ ಅಂತ ನಾವು ಬುಕ್ಸಲ್ಲಿ ನೋಡಿದ್ದೀವಿ. 72 ಸಾಮಾನ್ಯವಾಗಿ ನೆನಪಿಟ್ಕೊಳ್ಬೇಕು. ಸೈನೋಎಟ್ರಿಯಲ್ ನೋಡ್ ಅಂದರೆ ಗಣ್ಣು ಬಾಹ್ಯ ಪ್ರೇರಣೆ ಇಲ್ಲದೆಯೇ ಈ ಕೋಶಗಳ ಗುಂಪು ಪ್ರತಿ ನಿಮಿಷಕ್ಕೆ 70ರಿಂದ 80 ಪ್ರೇರಣೆಗಳನ್ನು, ಅಂದರೆ ಪ್ರತಿ 0.8 ಸೆಕೆಂಡಿಗೊಂದರಂತೆ ಸ್ಪಂದನೋಪಾದಿಯಲ್ಲಿ ಬಿಡುಗಡೆ ಏನಾಗ್ತೈತೆ, ಹೊಂದುತ್ತದೆ. ಏನು ಮಾಡ್ತೈತೆ, ಸೈನೋಎಟ್ರಿಯಲ್ ನೋಡ್ ಗಣ್ಣು ಬಾಹ್ಯ ಪ್ರೇರಣೆ ಇಲ್ಲದೆ, ಯಾವುದೇ ಬಾಹ್ಯ ಪ್ರೇರಣೆ ಇಲ್ಲ ಅಲ್ಲಿ, ಆ ಒಂದು ಬಾಹ್ಯ ಪ್ರೇರಣೆ ಇಲ್ಲದೆ ಈ ಕೋಶಗಳ ಒಂದು ಗುಂಪು ಪ್ರತಿ ನಿಮಿಷಕ್ಕೆ 70ರಿಂದ 80 ಪ್ರೇರಣೆಗಳನ್ನು, ಅಂದರೆ ಪ್ರತಿ 0.8 ಸೆಕೆಂಡ್ಗೊಂದರಂತೆ ಸ್ಪಂದನೋಪಾದಿಯಲ್ಲಿ ಬಿಡುಗಡೆ ಹೊಂದುತ್ತವೆ. ಸೈನೋಎಟ್ರಿಯಲ್ ಗಣ್ಣಿಗೆ ಹೃದಯದ ಫೇಸ್ ಮೇಕರ್ ಅಂತೇಳಿ ಕರಿತೀವಿ. ಎದಕ್ಕೆ ಕರಿತೀವಿ ಹೃದಯದ ಫೇಸ್ ಮೇಕರ್ ಅಂತೇಳಿದ್ರೆ ಸೈನೋಎಟ್ರಿಯಲ್ಗೆ ಹೃದಯದ ಫೇಸ್ ಮೇಕರ್ ಅಂತೇಳಿ ನಾವು ಕರಿತೀವಿ. ಎಟ್ರಿಯೋ ವೆಂಟ್ರಿಕ್ಯುಲರ್ ದಿಂದ ವಿಶೇಷ ಹೃದಯ ಸ್ನಾಯುಗಳ ಎಳೆಗಳು ಏನಾಗ್ತವೆ, ಪ್ರಾರಂಭವಾಗ್ತವೆ. ಎಟ್ರಿಯೋ ವೆಂಟ್ರಿಕ್ಯುಲರ್ ದಿಂದ ಏನಾಗ್ತವೆ, ವಿಶೇಷ ಹೃದಯ ಸ್ನಾಯುಗಳ ಎಳೆಗಳು ಏನಾಗ್ತವೆ, ಪ್ರಾರಂಭ ಆಗ್ತವೆ. ಇದಕ್ಕೆ ಏನಂತೀವಿ ಅಂದರೆ ಹಿಜ್ನ ಕಂತು ಅಂತೇಳಿ ಕರಿತೀವಿ. ಹಿಜ್ನ ಕಂತು, ಬಂಡಲ್ ಆಫ್ ಹಿಜ್ ಅಂತೇಳಿ ಕರಿತೀವಿ. ಹೃದಯದಲ್ಲಿ ರಕ್ತ ಪರಿಚಲನೆ ನಡೆಯುವಂಥ ಕಾರ್ಯಕ್ಕೆ ಏನಂತೀವಿ ಅಂದರೆ ಹೃದಯ ಕಾರ್ಯಚಕ್ರ ಅಂತೇಳಿ ಕರಿತೀವಿ. ಹೃದಯದಲ್ಲಿ ರಕ್ತ ಪರಿಚಲನೆ ನಡೆಯುವಂಥ ಕಾರ್ಯಕ್ಕೆ ಏನಂತೀವಿ, ಹೃದಯ ಕಾರ್ಯಚಕ್ರ ಅಂತೇಳಿ ಕರಿತೀವಿ. ಹೃದಯದ ಕಾರ್ಯವು ಸೈನೋವೆಟ್ರಿಯಲ್ ಗಣ್ಣಿನಿಂದ ಏನಾಗ್ತದೆ, ಪ್ರಾರಂಭ ಆಗ್ತದೆ. ಹೃದಯದ ಕಾರ್ಯವು ಸೈನೋಎಟ್ರಿಯಲ್ ಗಣ್ಣಿನಲ್ಲಿ ಏನಾಗ್ತದೆ, ಪ್ರಾರಂಭ ಆಗ್ತದೆ. ಹೃದಯದ ಕಾರ್ಯವು
ಸೈನೋ ಎಟ್ರಿಯಲ್ ಗಣ್ಣಿನಲ್ಲಿ ಏನಾಗ್ತದೆ ಅದು ಪ್ರಾರಂಭ ಆಗ್ತದೆ. ಹೃತ್ಕುಕ್ಷಿಯ ಅಂಕುಚನವು 0.3 ಸೆಕೆಂಡ್ ಮತ್ತು ಪ್ರಸರಣವು 0.3. ನೋಡಿರಿ, ಹೃತ್ರಕ್ಷಿಯು ಅಂಕುಚನ ಎಷ್ಟಿರ್ತದೆ ಅಂದರೆ 0.3 ಸೆಕೆಂಡ್ ಮತ್ತು ಪ್ರಸರಣ ಎಷ್ಟಿರ್ತದೆ ಅಂದರೆ 0.5 ಸೆಕೆಂಡ್ ಇದೆ. ಹೃತ್ರಕ್ಷಿಯ ಒಂದು ಅಂಕುಚನ 0.3 ಸೆಕೆಂಡ್ ಮತ್ತು ಪ್ರಸರಣ ಎಷ್ಟಿದೆ ಅಂದರೆ 0.5 ಸೆಕೆಂಡ್ ಇದೆ. ಹೃದಯವು ಸ್ನಾಯು ಕೆಂಪು ವರ್ಣದಿಂದಿದ್ದು ಅನೈಚ್ಛಿಕ ಸ್ನಾಯುವಾಗಿದೆ. ಹೃದಯ ಯಾವ ಸ್ನಾಯುವಿಗೆ ಉದಾಹರಣೆ ಅಂದರೆ ಅನೈಚ್ಛಿಕ ಸ್ನಾಯುವಿಗೆ ಉದಾಹರಣೆ. ಕೆಂಪು ವರ್ಣದಿದೆ, ಇದು ಕೆಂಪು ವರ್ಣದ ನಾವು ಕಾಣ್ತೀವಿ ಸಾಮಾನ್ಯವಾಗಿ ಹೃದಯದ ಸ್ನಾಯು ಯಾವುದೇ ತಂತುವಿನ ಪ್ರೇರಣೆ ಇಲ್ಲದೆ ತನ್ನಿಂದ ತಾನೇ ತಾಳಬದ್ಧವಾಗಿ ಅಂಕುಚನ ಪ್ರಸರಣವಾಗ್ತದೆ. ಅದಕ್ಕೇನಂತೀವಿ ಅಂದರೆ ಸ್ನಾಯುಜನ್ಯ ಕಾರ್ಯ ಅಂಥೇಳಿ ನಾವು ಕರಿತೀವಿ. ಅದಕ್ಕೇನಂತೀವಿ ಸ್ನಾಯುಜನ್ಯ ಕಾರ್ಯ ಅಂತೇಳಿ ಕರಿತೀವಿ. ನಾಡಿಯ ಸಂಖ್ಯೆಯು ಹೃದಯದ ಕಾರ್ಯಚಕ್ರದ ಗತಿಯನ್ನು ಏನು ಮಾಡ್ತದೆ ಅವಲಂಬಿಸ್ತದೆ. ನಾಡಿಯ ಸಂಖ್ಯೆಯು ಹೃದಯದ ಕಾರ್ಯಚಕ್ರದ ಗತಿಯನ್ನು ಏನಾಗಿದೆ ಅವಲಂಬಿಸಿದೆ. ಅದು ನಾಡಿಯ ಸಂಖ್ಯೆ. ನಾಡಿಯ ಗತಿ 1 ನಿಮಿಷಕ್ಕೆ ಹುಟ್ಟಿದ ಮಗುವಿನಲ್ಲಿ ಎಷ್ಟಿರ್ತದೆ 140 ಇರ್ತೈತೆ. 1 ವರ್ಷದ ಮಗುವಿನಲ್ಲಿ ಎಷ್ಟಿರ್ತದೆ 120 ಇರ್ತೈತೆ. 2 ವರ್ಷದ ಮಗುವಿನಲ್ಲಿ ಎಷ್ಟಿರ್ತದೆ ಅಂದರೆ 110 ಇರ್ತೈತೆ. 5 ವರ್ಷದ ಮಗುವಿನಲ್ಲಿ 96ರಿಂದ 100 ಇರ್ತೈತೆ. 10 ವರ್ಷದ ಮಗುವಿನಲ್ಲಿ 80ರಿಂದ 90 ಇರ್ತೈತೆ. ದೊಡ್ಡವರಲ್ಲಿ 60ರಿಂದ 80 ಇರ್ತೈತೆ. ನಾಡಿಯ ಗತಿ 1 ನಿಮಿಷಕ್ಕೆ ಹುಟ್ಟಿದ ಮಗುವಿನಲ್ಲಿ, ನಾಡಿಯ ಗತಿ ಈಗ ತಾನೇ ಹುಟ್ಟಿದ ಮಗು ಅಂದರೆ ಅದರಲ್ಲಿ ಎಷ್ಟಿರ್ತೈತೆ ಅಂದರೆ 140 ಇರ್ತೈತೆ. 1 ವರ್ಷದ ಮಗುವಿನಲ್ಲಿ ಎಷ್ಟಿರ್ತೈತೆ 120 ಇರ್ತೈತೆ. ಈಗ ತಾನೇ ಹುಟ್ಟಿದಂತಹ ಮಗು ಅದರದ್ದು ಎಷ್ಟಿರ್ತೈತೆ 140 ಇರ್ತೈತೆ. 1 ವರ್ಷ ಆಗಿದೆ ಅಂದರೆ ಅದಕ್ಕೆ 120 ಇರ್ತೈತೆ. 2 ವರ್ಷ ಆಗಿದೆ ಅಂದರೆ 90 ಇರ್ತೈತೆ. 2 ವರ್ಷ ಅಂದರೆ 90 ಇರ್ತೈತೆ. 2 ವರ್ಷ ಅಂದರೆ 10. ಈಗ ತಾನೇ ಹುಟ್ಟಿರೋದು 140. 1 ವರ್ಷ ಕಳೆದ್ರೆ ಎಷ್ಟಿರ್ತೈತೆ 120. 2 ವರ್ಷ ಕಳೆದ್ರೆ ಎಷ್ಟಿರ್ತೈತೆ 110 ಇರ್ತೈತೆ. 110 ಮತ್ತು 5 ವರ್ಷದ ಮಗುವಿನಲ್ಲಿ ಎಷ್ಟಿರ್ತೈತೆ 96ರಿಂದ 100 ಇರ್ತೈತೆ. 10 ವರ್ಷದ ಮಗುವಿನಲ್ಲಿ 80ರಿಂದ 90. ದೊಡ್ಡವರಲ್ಲಿ 60ರಿಂದ 80 ನಾಡಿ ಬಡಿತ ಇರ್ತೈತೆ. ಇದೆಲ್ಲರದ್ದು ನೆನ್ಪಿಟ್ಕೋಬೇಕು. ಕೇಳ್ತಾರೆ ಎಕ್ಸಾಮಲ್ಲಿ ವೆರಿ ಇಂಪಾರ್ಟೆಂಟು. ಏರಿಕೆ ಕ್ರಮದಲ್ಲಿ ಏರಿಕೆ ಕ್ರಮ ಗಂಟ ಇದು ಇದೆ. ಅಂದರೆ ಹುಟ್ಟಿದ ಮಗುವಿನಲ್ಲಿ 140, 1 ವರ್ಷದ ಮಗುವಿನಲ್ಲಿ 120, 2 ವರ್ಷದ ಮಗುವಿನಲ್ಲಿ 110. ಇಲ್ಲಿ ನೋಡಿರಿ, ಇಲ್ಲಿಗೆ ಡಿಫ್ರೆನ್ಸ್ ಎಷ್ಟಾಗಿದೆ 20 ಮೈನಸ್ ಆಗಿದೆ. ಇಲ್ಲಿಂದ ಇಲ್ಲಿಗೆ 10 ಮೈನಸ್ ಆಗಿದೆ. ಇಲ್ಲಿಂದ ಇಲ್ಲಿಗೆ ಎಷ್ಟಾಗಿದೆ ಇಲ್ಲಿ ತಿರ್ಗಿ 10, 14 ಡಿಫ್ರೆನ್ಸ್ ಆಗಿದೆ. 96ರಿಂದ 100. 10 ವರ್ಷದ ಮಗುವಿನಲ್ಲಿ 80ರಿಂದ 90. ನಮ್ಮದು ದೊಡ್ಡವ್ರದ್ದು ನೆನ್ಪಿಟ್ಕೋಬೇಕು 60ರಿಂದ 80. ವಿಶ್ರಾಂತಿ ಪಡೆದ ವ್ಯಕ್ತಿಯಲ್ಲಿ ಸಾಮಾನ್ಯವಾಗಿ ಹೃದಯದ ಗತಿ 1 ನಿಮಿಷಕ್ಕೆ ಎಷ್ಟಿರ್ತೈತೆ ಅಂದರೆ 74ರಂತೆ ಇದು ಕಂಡುಬರ್ತೈತೆ. ಮತ್ತು ಪ್ರತಿ ಅಂಕುಚನವು 70 ಮಿಲಿ ಲೀಟರ್ ರಕ್ತವನ್ನು ಹೊರಗೆ ಹಾಕ್ತೈತೆ. ವಿಶ್ರಾಂತಿ ಪಡೆದ ವ್ಯಕ್ತಿಯಲ್ಲಿ ಸಾಮಾನ್ಯವಾಗಿ ಹೃದಯದ ಗತಿ ಎಷ್ಟಿರ್ತೈತೆ 1 ನಿಮಿಷಕ್ಕೆ 74ರಂತೆ ಇರ್ತೈತೆ. ಪ್ರತಿ ಅಂಕುಚನಕ್ಕೆ 70 ಮಿಲಿ ಲೀಟರ್ ರಕ್ತವನ್ನು ಹೊರಗೆ ಹಾಕ್ತೈತೆ. ಇದನ್ನು ಕೂಡ ಇಂಪಾರ್ಟೆಂಟ್. ಹೃದಯದ ಬಡಿತದ ಘನಮಾನ ನಿಮಿಷವೊಂದಕ್ಕೆ ಸುಮಾರು 5 ಲೀಟರ್ ರಕ್ತವು ಹೃದಯ ಏನು ಮಾಡ್ತೈತೆ ಹೊರ ಹಾಕ್ತೈತೆ. ಇದಕ್ಕೇನಂತೀವಿ ನಿಮಿಷದ ರಕ್ತ ಘನಮಾನ ಅಂತೇಳಿ ಕರಿತೀವಿ. ಹೃದಯದ ಬಡಿತದ ಘನಮಾನ ನಿಮಿಷವೊಂದಕ್ಕೆ ಸುಮಾರು 5 ಲೀಟರ್ ರಕ್ತವು ಹೃದಯವು ಏನು ಮಾಡ್ತೈತೆ ಹೊರ ಹಾಕ್ತೈತೆ. ಇದು ಏನಂತೀವಿ ನಿಮಿಷದ ಘನಮಾನ ಅಂಥೇಳಿ ಕರಿತೀವಿ. ನಿಮಿಷದ ಘನಮಾನ. ಹೃದಯವು ಬಡಿತವನ್ನು ಅಳೆಯುವಂಥ ಉಪಕರಣ. ಹೃದಯ ಬಡಿತದ ಅಳತೆಯ ಉಪಕರಣ ಯಾವುದು? ಹೃದಯ ಬಡಿತವನ್ನು ಅಳೆಯುವಂಥ ಉಪಕರಣ ಅಂದರೆ ಸ್ಟೆಥೋಸ್ಕೋಪ್ ಅಂತೇಳಿ ಕರಿತೀವಿ. ರಕ್ತದ ಗುಂಪುಗಳನ್ನು ಆವಿಷ್ಕರಿಸಿದವರು ಯಾರಂದರೆ ಕಾರ್ಲ್ಯಾಂಡ್ ಸ್ಪಿನ್ನರ್. ಕಾರ್ಲ್ಯಾಂಡ್ ಸ್ಪಿನ್ನರ್ ಇದು. 1 ಘನ ಮಿಲಿಮೀಟರ್ನಷ್ಟು ರಕ್ತದಲ್ಲಿ ಕಂಡುಬರುವ ಬಿಳಿಯ ಕಣಗಳನ್ನು ಅಳೆಯುವ ಸಾಧನ ಯಾವುದು? 1 ಘನ ಮಿಲಿಮೀಟರ್ನಷ್ಟು ಮೀಟರ್ನಾಗಿದೆ ಲೀಟರ್ ಇರ್ಬೋದೇನೋ. 1 ಘನ ಲೀಟರ್ನಷ್ಟು ರಕ್ತದಲ್ಲಿ ಕಂಡುಬರುವ ಬಿಳಿಯ ಕಣಗಳನ್ನು ಅಳೆಯುವಂಥ ಸಾಧನ ಯಾವುದಂದರೆ ಹಿಮೋಸೈಟಮೀಟರ್.
ನಿಮ್ಮ ಇದು ಮಿಲಿಮೀಟರ್ ಅಂತ ಇಟ್ಕೊಳ್ಳಿ. ಸದ್ಯ ನಾನು ಒಂದ್ಸರಿ ಕ್ಲಾರಿಫಿಕೇಷನ್ ಮಾಡಿಕೊಂಡು ಮತ್ತೆ ಹೇಳ್ತೀನಿ. ಇವಾಗ 1 ಘನ ಮಿಲಿಮೀಟರ್ನಷ್ಟು ರಕ್ತದಲ್ಲಿ ಕಂಡುಬರುವಂತಹ ಬಿಳಿಯ ಕಣಗಳನ್ನು ಅಳೆಯುವಂಥ ಸಾಧನ ಯಾವುದಂದರೆ ಹಿಮೋಸೈಟೋಮೀಟರ್. ಯಾಕಂದರೆ ಇಲ್ಲಿ ಹಿಮೋಸೈಟೋಮೀಟರ್ ಅಂಥೇಳಿ ಬಂದಿದೆ ಇದರಲ್ಲಿ ಆನ್ಸರು. ಹಾಗಾಗಿ ನೋಡೋಣ ಸರಿ. ಶಾರೀರಿಕ ವ್ಯಾಯಾಮದಲ್ಲಿ ಹೃದಯದ ಬಡಿತವು 150ಕ್ಕೆ ಏರ್ಬೋದು. ಶಾರೀರಿಕ ವ್ಯಾಯಾಮದಲ್ಲಿ ಹೃದಯದ ಬಡಿತ ಎಷ್ಟಕ್ಕೆ ಏರ್ಬೋದು ಅಂದರೆ 150ಕ್ಕೆ ಏರ್ಬೋದು. ಮತ್ತು ಹೃದಯದ ಘನಮಾನವು 150 ಲೀಟರ್ಗೆ ಏರ್ಬೋದು. ಮತ್ತು ಹೃದಯದ ಘನಮಾನವು ಆಗ 150 ಮಿಲಿಲೀಟರ್ಗೆ ಏರ್ಬೋದು. ಯಾವಾಗ ಇದು ಶಾರೀರಿಕ ವ್ಯಾಯಾಮ ಇದ್ದಾಗ. ದೈಹಿಕ ಚಟುವಟಿಕೆ ಮಾಡುವಾಗ 1 ನಿಮಿಷಕ್ಕೆ 150 × 150 ಮಿಲಿಲೀಟರ್ ಅಂದರೆ 20 ರಿಂದ 25 ಲೀಟರ್ವರೆಗೂ ರಕ್ತ ಹೊರಗೆ ಏನಾಗ್ತೈತೆ ಪುಟಿತೈತೆ. ಇದಕ್ಕೇನಂತೀವಿ ಅಂದರೆ ವ್ಯಾಯಾಮ ಮಾಡುವಾಗಿನ ಮಿನಿಟನ್ನು ರಕ್ತದ ಘನಮಾನ ಅಂತ ಕರಿತೀವಿ. ದೈಹಿಕ ಚಟುವಟಿಕೆ ಮಾಡುವಾಗ 1 ನಿಮಿಷಕ್ಕೆ 150 × 150 ಮಿಲಿಲೀಟರ್ ಅಂದರೆ 20 ರಿಂದ 25 ಲೀಟರ್ವರೆಗೆ ರಕ್ತವೇನಾಗ್ತದೆ ಹೊರಗೆ ಪುಟಿಯುತ್ತದೆ. ಅದಕ್ಕೆ ಏನಂತೀವಿ ವ್ಯಾಯಾಮ ಮಾಡುವಾಗಿನ ಮಿನಿಟಿನ ರಕ್ತದ ಘನಮಾನ ಅಂತೇಳಿ ನಾವು ಕರಿತೀವಿ. ಹೃದಯದ ಬಡಿತದ ಒಂದು ಪ್ರಮಾಣವು ಸಾಮಾನ್ಯವಾಗಿ 78 ಎಂದು ಹೇಳುವುದು ವಾಡಿಕೆ. ಹೃದಯದ ಬಡಿತದ ಒಂದು ಪ್ರಮಾಣ ಎಷ್ಟು ಅಂತ ಹೇಳ್ತೀವಿ ಅಂದರೆ ಸಾಮಾನ್ಯವಾಗಿ 78 ಅಂತ ಹೇಳ್ತೀವಿ. ಅದು ವಾಡಿಕೆ ಪ್ರಕಾರ ಹೇಳ್ತೀವಿ. ಅದರಿಂದ 40 ರಿಂದ 100 ಬಡಿತ ಪ್ರಮಾಣ ಏನಾಗ್ತದೆ ಸಾಮಾನ್ಯವಾಗಿ ಕಂಡುಬರ್ತೈತೆ. ನಿಮಿಷಕ್ಕೆ ಹೃದಯದ ಬಡಿತ ಹುಟ್ಟಿದ ಶಿಶುವಿನಲ್ಲಿ ಎಷ್ಟಿರ್ತೈತೆ? ನಿಮಿಷಕ್ಕೆ ಹುಟ್ಟಿದ ಶಿಶುವಿನಲ್ಲಿ ಎಷ್ಟಿರ್ತೈತೆ ಅಂದರೆ ಅದು 120 ಇರ್ತೈತೆ. 120 ಇರ್ತೈತೆ. ವಯಸ್ಕರಲ್ಲಿ 78ಕ್ಕೆ ಇದು ಇಳಿತೈತೆ. ಪ್ರಾಯದಲ್ಲಿ ಕೆಲಸ ಹೆಚ್ಚಿದ್ದಾಗ ಹೆಚ್ಚಂದರೆ 20ಕ್ಕೆ ಇರ್ಬೋದು. ಏನಾದರೂ ಕೆಲಸ ಜಾಸ್ತಿ ಇದ್ದರೆ ಇದಕ್ಕೆ 20 ಆ್ಯಡ್ ಮಾಡ್ಕೋಬೋದು. ಆದರೆ ವಯಸ್ಸಾದವರಲ್ಲಿ 160ಕ್ಕಿಂತ ಹೆಚ್ಚಾಗುವುದಿಲ್ಲ. ಆದರೆ ವಯಸ್ಸಾಗಿರ್ತದಲ್ಲ ಅವ್ರದ್ದು ಹೃದಯದ ಬಡಿತ 160ಕ್ಕಿಂತ ಹೆಚ್ಚಿಗೆ ಆಗೋದಿಲ್ಲ. ನೋಡಿ ಕೆಲಸ ಹೆಚ್ಚಾಗಿದ್ದಾಗ 200 ಇದೆ. ಅದು 20 ಅಂತಿರೋ ಕಾಣಿಸ್ತಿಲ್ಲ ನೋಡಿಲಿ. ವಯಸ್ಕರಲ್ಲಿ ಏನಿರ್ತದೆ 78ಕ್ಕೆ ಸಾಮಾನ್ಯವಾಗಿರ್ತದೆ. ಏನಾದರೂ ಕೆಲಸ ಜಾಸ್ತಿ ಮಾಡಿದ್ರೆ ಏನಾಗ್ತದೆ ಅವಾಗ 200ಕ್ಕೆ ಇರ್ಬೋದು. ಆದರೆ ವಯಸ್ಸಾದವರು ಎಷ್ಟೇ ಕೆಲಸ ಮಾಡಿದ್ರು ಏನು ಮಾಡಿದ್ರು ಅವ್ರದ್ದು 160ಕ್ಕಿಂತ ಹೆಚ್ಚಾಗೋದಿಲ್ಲ. ಯಾಕೆಂದರೆ ಅವ್ರು ಕೆಲಸ ಮಾಡುವಂಥ ಸಾಮರ್ಥ್ಯನೇ ಅವಾಗ ಇರೋದಿಲ್ಲ. ಮಲಗಿದ ಸ್ಥಿತಿಗಿಂತಲೂ ನಿಂತಾಗ ಹೃದಯದ ಬಡಿತ ಏನಾಗ್ತೈತಿ 10 ರಿಂದ 12ರಷ್ಟು ಹೆಚ್ಚಾಗಿರ್ತೈತಿ. ಮಲಗಿದ ಸ್ಥಿತಿಗಿಂತಲೂ ನಾವೇನಾರ ಮಲ್ಕೊಂಡಿದ್ದೀವಿ ಅಂದರೆ ಅವಾಗ ಸ್ವಲ್ಪ ಕಾಸು ಕಡಿಮೆ ಇರ್ತೈತಿ. ನಾವು ನಿಂತ್ಕೊಂಡಿವಿ ಅಂದರೆ ಸಾಮಾನ್ಯವಾಗಿ 10 ರಿಂದ 12ರಷ್ಟು ಹೆಚ್ಚಿಗೆ ಆಗ್ತೈತೆ. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳ ಹೃದಯದ ಬಡಿತ ಗಂಡು ಮಕ್ಕಳಿಗಿಂತ 5 ರಿಂದ 10ರಷ್ಟು ಹೆಚ್ಚಾಗಿರ್ತೈತಿ. ನೋಡಿರಿ, ಸಾಮಾನ್ಯವಾಗಿ ಹೆಣ್ಣು ಮಕ್ಕಳ ಹೃದಯದ ಬಡಿತ ಏನಾಗ್ತೈತೆ ಗಂಡು ಮಕ್ಕಳಿಗಿಂತ 5 ರಿಂದ 10ರಷ್ಟು ಹೆಚ್ಚಾಗಿರ್ತೈತಿ. ಏಕೆಂದರೆ ಇವರು ಯಾವುದೇ ಒಂದು ಸಮಸ್ಯೆಗಳು ಬಂದಿವೆ ಅಂದರೆ ಸಹಿಸ್ಕೊಳ್ಳುವಂಥ ಸಾಮರ್ಥ್ಯ ಕಡಿಮೆ ಇರ್ತೈತಿ. ಹಾಗಾಗಿ ಹೃದಯ ಬಡಿತ ಹೆಚ್ಚಾಗಿರ್ಬೋದು ಅಂಥೇಳಿ ನನ್ನ ಅನಿಸಿಕೆ. ಇವಾಗ ಅತಿ ಚಿಕ್ಕದಾದಂತಹ ಕ್ಯಾನ್ರಿ ಹಕ್ಕಿ ಬರ್ತೈತಲ್ಲ ಅದ್ರ ಹೃದಯದ ಗತಿ ಎಷ್ಟಿರ್ತೈತೆ ಅಂದರೆ 1000. ಎಷ್ಟಿರ್ತೈತೆ 1000. ಅತಿ ದೊಡ್ಡ ದೇಹವುಳ್ಳ ಆನೆಯಲ್ಲಿ ಕೇವಲ 75 ಇರ್ತೈತೆ. ನಿಮಿಷಕ್ಕೆ 75 ಬಾರಿ ಪಡ್ಕೊತದೆ. ಯಾವುದು? ಆಮೆ. ಆನೆ. ಹಾಗಾಗಿ ಏನಾಗ್ತೈತೆ ನಮ್ಮದು ಹೃದಯದ ಬಡಿತ ಎಷ್ಟು ಕಡಿಮೆ ಇರ್ತೈತೋ ಅಷ್ಟು ಏನಾಗ್ತೈತೆ ಬದುಕುವಂತಹ ಆಯುಷ್ಯ ಹೆಚ್ಚಾಗ್ತೈತೆ. ನೋಡ್ಲಿಕ್ಕೆ ಚಿಕ್ಕದಾದ ಹಕ್ಕಿ ಕ್ಯಾನ್ರಿ ಏನಿದೆ ಚಿಕ್ಕದಿದೆ. ಆದರೆ ಹೃದಯ ಬಡಿತ 1 ನಿಮಿಷಕ್ಕೆ ಎಷ್ಟು ಪಡ್ಕೊತಂತೆ? 1000 ಪಡ್ಕೊತಂತೆ. ಆನೆ ಏನಿದೆ ದೊಡ್ಡದಿದೆ, ಆದರೆ ಅದರ ಹೃದಯ ಬಡಿತ ಏನಿದೆ ನಿಧಾನವಾಗಿದೆ ಅಂತ ಅರ್ಥ. ನಿಮಿಷಕ್ಕೆ 75 ಬಾರಿ ಮಾತ್ರ ಪಡ್ಕೊತದೆ. ಭಾವನೆಯಲ್ಲೂ ವಿಶ್ರಾಂತಿ ಸ್ಥಿತಿಯಲ್ಲಿ ಹೃದಯದ ಮಿಡಿತವನ್ನು ನಿಮಿಷಕ್ಕೆ 19 ಸಲ ಹೆಚ್ಚಿಸಬಹುದು. ಭಾವನೆಯಲ್ಲೂ ವಿಶ್ರಾಂತಿ ಸ್ಥಿತಿಯಲ್ಲಿ ಹೃದಯ ಇದ್ದಾಗೂ ಕೂಡ ಏನಾಗ್ತದೆ ಮಿಡಿತ ನಿಮಿಷಕ್ಕೆ 19 ಸಲ ಏನಾಗ್ತೈತೆ ಹೆಚ್ಚಾಗ್ತೈತೆ. ಶರೀರದ ಉಷ್ಣತೆ 76 ಡಿಗ್ರಿಗೆ ಬಂದರೆ ಶರೀರದ ಉಷ್ಣತೆ 76 ಡಿಗ್ರಿ ಸೆಲ್ಸಿಯಸ್ಗಿಂತ ಬಂದರೆ 22 ಡಿಗ್ರಿ ಸೆಲ್ಸಿಯಸ್ ಡಿಗ್ರಿಗೆ ಬಂದರೆ ಹೃದಯದ ಕಾರ್ಯ ಹೀಗೆನಿಸುವಷ್ಟು ಕಡಿಮೆ ಸಂಖ್ಯೆಯಲ್ಲಿ ಮಿಡಿಯುತ್ತದೆ. ನೋಡಿರಿ, ಶರೀರದ ಉಷ್ಣತೆ 76 ಡಿಗ್ರಿ ಸೆಲ್ಸಿಯಸ್ 22 ಡಿಗ್ರಿ ಸೆಲ್ಸಿಯಸ್ ಬಂದರೆ ಹೃದಯದ ಕಾರ್ಯ ಏನಾಗ್ತೈತೆ ಕಡಿಮೆ ಆಗ್ತೈತೆ. ಹೀನ ಅದು ಅತ್ಯಂತ ಕಡಿಮೆ ಆಗಿದೆ ಅಂತೇಳಿ ಯಾವುದರಿಂದ ತಿಳ್ಕೊಬೋದು. ಅಷ್ಟು ಬರಬಾರ್ದು ಅಂತ ಅರ್ಥ. ಸಾಧಾರಣ ಪ್ರಕಾರದ ವ್ಯಾಯಾಮದಿಂದ ಹೃದಯದ ಮಿಡಿತವು ನಿಮಿಷಕ್ಕೆ 10 ರಿಂದ 40ರವರೆಗೆ ಹೆಚ್ಚಾಗ್ತದೆ. ಸಾಧಾರಣ ಪ್ರಕಾರದ ಒಂದು ವ್ಯಾಯಾಮದಿಂದ ಹೃದಯದ ಮಿಡಿತ ಏನಾಗ್ತದೆ ಅಂದರೆ ನಿಮಿಷಕ್ಕೆ 10 ರಿಂದ 40ರವರೆಗೆ ಹೆಚ್ಚಾಗ್ತದೆ. ಉಷ್ಣತೆಯು 0.67 ಡಿಗ್ರಿ ಸೆಲ್ಸಿಯಸ್ನಷ್ಟು ಏನಾಗ್ತದೆ ಹೆಚ್ಚಾದರೆ ಹೃದಯದ
ಬಡಿತ ಅಥವಾ ಮಿಡಿತ ಒಂದರಿಂದ ಹೆಚ್ಚಾಗುತ್ತದೆ ಮತ್ತು 67 ಡಿಗ್ರಿ ಸೆಲ್ಸಿಯಸ್ನಷ್ಟು ಹೆಚ್ಚಾದರೆ 10ರಷ್ಟು ಏನಾಗ್ತದೆ ಇಲ್ಲಿ ಹೆಚ್ಚಾಗ್ತದೆ. ಉಷ್ಣತೆಯು 0.67 ಡಿಗ್ರಿ ಅಷ್ಟು ಹೆಚ್ಚಾದರೆ ಉಷ್ಣತೆ ಏನಾಗ್ತದೆ 0.67 ಡಿಗ್ರಿಯಷ್ಟು ಹೆಚ್ಚಾದರೆ ಹೃದಯದ ಮಿಡಿತ ಏನಾಗ್ತೈತಿ 1ರಿಂದ ಹೆಚ್ಚಾಗ್ತೈತಿ ಮತ್ತು 67 ಡಿಗ್ರಿ ಸೆಲ್ಸಿಯಸ್ನಷ್ಟು ಹೆಚ್ಚಾದರೆ 10ರಷ್ಟು ಏನಾಗ್ತದೆ ಹೆಚ್ಚಾಗ್ತೈತಿ. ನಿಂತಲ್ಲಿಯೇ ಪ್ರತಿರೋಧದ ವಿರುದ್ಧವಾಗಿ ಮಾಡುವಂಥ ಕೆಲಸ ಯಾವುದು ಅಂತಂದರೆ ಅದು ಭಾರ ಎತ್ತೋದು. ಸ್ನಾಯುಗಳು ಒಂದೇ ಸಮನೆ ಅಂಕುಚನ ಪ್ರಸರಣವಾಗುವುದರಿಂದ ಶರೀರಕ್ಕೆ ಚಾಲನೆ ಬರುವಂತೆ ಕೆಲಸ ಮಾಡುವುದು. ಏನಾಗ್ತೈತಿ ಸ್ನಾಯುಗಳು ಒಂದೇ ಸಮನೆ ಅಂಕುಚನ ಅಂದರೆ ಕುಗ್ತಾ ಇದ್ದರೆ ಪ್ರಸರಣವಾಗುವುದರಿಂದ ಶರೀರಕ್ಕೆ ಚಲನೆ ಬರುವಂತೆ ಕೆಲಸ ಮಾಡ್ತೈತಿ. ಉದಾಹರಣೆ ಹೇಳ್ಬೇಕಾದ್ರೆ ಓಡುವುದು, ಸೈಕಲ್ ತುಳಿಯುವುದು, ಈಜುವುದು ಇತ್ಯಾದಿ. ಇಲ್ಲಿ ನೋಡಿರಿ, ಅಪಧಮನಿಗಳ ವ್ಯಾಸವು 0.5 ಮಿಲಿಮೀಟರ್ಗಿಂತಲೂ ಕಡಿಮೆ ಇದ್ದಾಗ ಅವುಗಳಿಗೆ ಏನಂತೀವಿ ಉಪ ಅಪಧಮನಿಗಳು ಅಂತೇಳಿ ಕರಿತೀವಿ. ವಾಯುಕೋಶದಲ್ಲಿ ಆಮ್ಲಜನಕ ಇಂಗಾಲದ ಡೈಆಕ್ಸೈಡ್ಗಳ ವಿನಿಮಯ ನಡೀತೈತೆ. ವಾಯುಕೋಶದಲ್ಲಿ ಏನಾಗ್ತದೆ ಆಮ್ಲಜನಕ ಮತ್ತು ಇಂಗಾಲದ ಡೈಆಕ್ಸೈಡ್ ವಿನಿಮಯ ನಡೀತೈತೆ. ಪ್ಲೀಹಾ ಆ್ಯಂಟಿಬಾಡೀಸ್ ಎಂಬ ರೋಗ ಪ್ರತಿಬಂಧಕ ಕಣಗಳನ್ನು ಏನು ಮಾಡ್ತೈತಿ ನಿಮ್ಮಿಸಿ ಶರೀರವನ್ನು ರೋಗದಿಂದ ಏನಾಗ್ತೈತೆ ರಕ್ಷಣೆ ಮಾಡ್ತೈತೆ. ಶರೀರದ ಎಲ್ಲ ಅಂಗಾಂಶಗಳಲ್ಲಿ ಹೊರಗಿನ ಕಣಗಳನ್ನು ಹೊರ ಕ್ರಿಮಿಗಳನ್ನು ನುಂಗಿ ಹಾಕುವಂಥ ಫ್ಯಾಗೋಸೈಟ್ ಎಂಬ ಕೋಶಗಳು ಏನು ಮಾಡ್ತೇವೆ ನಮ್ಮ ಶರೀರದಲ್ಲಿ ಕಂಡುಬರ್ತವೆ. ಇವಾಗ ಮುಖ್ಯವಾದಂಥ ಪ್ರಶ್ನೆಗಳು ಈಗ ಏನು ನೋಡಿದ್ದೀವಿ ಗಮನಿಸಬೇಕಾದ ಅಂಶಗಳು ಅದಕ್ಕಿಂತಲೂ ವೆರಿ ಇಂಪಾರ್ಟೆಂಟ್ ಈ ಪ್ರಶ್ನೆಗಳಾಗಿರ್ತವೆ. ಇವಾಗ ರಕ್ತ ಹೆಪ್ಪುಗಟ್ಟುವಿಕೆಗೆ ಯಾವುದು ಸಹಾಯ ಮಾಡ್ತೈತಿ ಅಂದರೆ ಪ್ಲೇಟ್ಲೆಟ್ಸ್ ಅಂದರೆ ಕಿರುತಟ್ಟೆಗಳು. ರಕ್ತ ಹೆಪ್ಪುಗಟ್ಟಬೇಕಾದ್ರೆ ನಮಗೆ ಕಿರುತಟ್ಟೆಗಳು ಸಹಾಯಕ ಆಗ್ತವೆ. ರಕ್ತ ಯಾವ ರೂಪದಲ್ಲಿರ್ತದೆ ಅಂದರೆ ಪ್ಲಾಸ್ಮಾ ರೂಪದಲ್ಲಿರ್ತೈತೆ. ರಕ್ತದಲ್ಲಿರುವಂಥ ದ್ರವ ರೂಪದ ಘಟಕನಕ್ಕೆ ನಾವು ಏನೇನು ಕರಿತೀವಿ ಅಂತಂದರೆ ಅದು ಪ್ಲಾಸ್ಮಾ. ಯಾವ ರೂಪ ಇರ್ತದೆ ದ್ರವ ಇರ್ತದೆ ಆ ಒಂದು ರೂಪಕ್ಕೆ ಏನಂತೀವಿ ಅಂದರೆ ಪ್ಲಾಸ್ಮಾ ಅಂತೇಳಿ ಕರಿತೀವಿ. ಸಾಮಾನ್ಯವಾಗಿ ರಕ್ತದ ಬಣ್ಣ ಮತ್ತು ರುಚಿ ಹೇಗಿರ್ತದೆ ಕೆಂಪು ಬಣ್ಣ ಇರ್ತೈತಿ. ಉಪ್ಪಿನಂಥ ರುಚಿ ಅನ್ನೋದು ಹೊಂದಿರ್ತೈತಿ. ರಕ್ತದ ಒತ್ತಡವನ್ನು ಹೆಚ್ಚು ಕಡಿಮೆ ನಿಖರವಾಗಿಡಲು ಬಹುಮುಖ್ಯ ಪಾತ್ರ ವಹಿಸುವುದು ಯಾವುದು? ರಕ್ತದ ಒತ್ತಡವನ್ನು ಏನು ಮಾಡ್ತೀವಿ ಹೆಚ್ಚು ಅಥವಾ ಕಡಿಮೆ ನಿಖರವಾಗಿಡಲು ಬಹುಮುಖ್ಯವಾದ ಪಾತ್ರ ಯಾವುದು ವಹಿಸ್ತದೆ ಅಂದರೆ ಸೋಡಿಯಂ ಕ್ಲೋರೈಡ್ ವಹಿಸ್ತದೆ. ತಿಳಿ ಹಳದಿ ಬಣ್ಣದ ರಕ್ತದ್ರವ ಇದರಲ್ಲಿದೆ. ತಿಳಿ ಹಳದಿ ಬಣ್ಣದ ರಕ್ತದ್ರವ ಇದರಲ್ಲಿ ಕಂಡುಬರ್ತದೆ ಅಂದರೆ ಪ್ಲಾಸ್ಮಾದಲ್ಲಿ ಕಂಡುಬರ್ತದೆ. ಅದಕ್ಕೆ ದ್ರವರೂಪಿ ಘಟಕ ಅಂತೇಳಿ ಕರಿತೀವಿ. ಕೆಂಪು ರಕ್ತ, ಬಿಳಿ ರಕ್ತ ಕಣಗಳು ಮತ್ತು ಪ್ಲೇಟ್ಲೆಟ್ಸ್ಗಳು ಇರುವಂತಹ ರಕ್ತದ ಘಟಕ ಏನಂತೀವಿ ಘನ ರೂಪಿ ಘಟಕಗಳು ಅಂತೇಳಿ ಕರಿತೀವಿ. ಘನರೂಪಿ ಕಣ ಏನೇನಿರ್ತದೆ ಘನರೂಪಿ ಕಣದಾಗೆ ಕೆಂಪು ರಕ್ತ ಇರ್ತೈತೆ, ಬಿಳಿ ರಕ್ತ ಇರ್ತೈತೆ ಮತ್ತು ಪ್ಲೇಟ್ಲೆಟ್ಸ್ಗಳು 3 ಕೂಡ ಕಂಡುಬರ್ತದೆ ಇದರಲ್ಲಿ ಘನರೂಪ ಘಟಕದಲ್ಲಿ. ನಿಮ್ನ ಬಿಲ್ಲೆಗಳ ಆಕಾರ ಹೊಂದಿರುವಂಥ ರಕ್ತ ಕಣಗಳು ಯಾವುವು ಅಂದರೆ ಅದು ಕೆಂಪು ರಕ್ತ ಕಣಕ್ಕೆ. ಕೆಂಪು ರಕ್ತ ಕಣಗಳ ವ್ಯಾಸ ಮತ್ತು ದಪ್ಪ ಎಷ್ಟಿರ್ತೈತೆ ಅಂತಂದರೆ 7ರಿಂದ 8 ಮೈಕ್ರಾನ್ ವ್ಯಾಸ ಇರ್ತೈತೆ. ಅದು ರಕ್ತ ಕಣಗಳ ವ್ಯಾಸ ಎಷ್ಟಿರ್ತೈತೆ ಅಂದರೆ 7ರಿಂದ 8 ಮೈಕ್ರಾನ್ ವ್ಯಾಸ ಇರ್ತೈತೆ. 1.5ರಿಂದ 2 ಮೈಕ್ರಾನಷ್ಟು ದಪ್ಪ ಇರ್ತೈತೆ. ಕೆಂಪು ರಕ್ತ ಕಣಗಳು ಉತ್ಪತ್ತಿಯಾಗುವಂತಹ ಜಾಗಕ್ಕೆ ಏನಂತೀವಿ ಅಂದರೆ ಅಸ್ಥಿ ಮಜ್ಜೆ ಅಂತೇಳಿ ನಾವು ಕರಿತೀವಿ. ಕೆಂಪು ರಕ್ತ ಕಣಗಳು ಉತ್ಪತ್ತಿಯಾಗುವಂಥ ಜಾಗಕ್ಕೆ ಅಸ್ಥಿ ಮಜ್ಜೆ ಅಂತೇಳಿ ಕರಿತೀವಿ. ಕೆಂಪು ರಕ್ತ ಕಣಗಳು ಸರಾಸರಿ ಎಷ್ಟು ದಿನಗಳ ಕಾಲ ಬದುಕ್ತವೆ ಅಂದರೆ 120 ದಿನಗಳ ಕಾಲ ಬದುಕ್ತವೆ. 1 ಘನ ಮಿಲಿಮೀಟರ್ ರಕ್ತದಲ್ಲಿ ಇರುವಂಥ ಕೆಂಪು ರಕ್ತ ಕಣಗಳು ಎಷ್ಟು ಅಂದರೆ ಅದು 50 ಲಕ್ಷ. ಸಾಮಾನ್ಯವಾಗಿ ಅಪಘಾತದಲ್ಲಿ ರಕ್ತಸ್ರಾವ ಹೆಚ್ಚಾಗಿ ಹಿಮೋಗ್ಲೋಬಿನ್ ಪ್ರಮಾಣ ಕಡಿಮೆ ಆದರೆ ಬೇರೆಯವರಿಗೆ ರಕ್ತವನ್ನು ನೀಡುವುದಕ್ಕಿಂತ ರಕ್ತಪೂರಣ ಅಂತೇಳಿ ಕರಿತೀವಿ. ರಕ್ತ ನೀಡೋದಕ್ಕೆ ರಕ್ತಪೂರಣ. ವಯಸ್ಕರ ಒಂದು ಮಾನವನಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ ಎಷ್ಟಿರಬೇಕು ಅಂದರೆ ಅಲ್ಲಿ ರಕ್ತದ ತೂಕದ 12.5ರಿಂದ 14ರಷ್ಟು ಇರಬೇಕು. ಯಾವುದು ಹಿಮೋಗ್ಲೋಬಿನ್ ಸರಾಸರಿ ವಯಸ್ಕರ ಒಂದು ಮಾನವನಲ್ಲಿ. 100 ಗ್ರಾಮ್ ರಕ್ತದಲ್ಲಿರುವ ಹಿಮೋಗ್ಲೋಬಿನ್ ಪ್ರಮಾಣ ಎಷ್ಟು? ಒಂದು 100 ಗ್ರಾಮ್ ರಕ್ತ ಇದೆಯಪ್ಪ ಅಂದರೆ ಅದರಲ್ಲಿ ಎಷ್ಟು ಹಿಮೋಗ್ಲೋಬಿನ್ ಇದೆ ಅಂತಂದರೆ ಅದರಲ್ಲಿ 17 ಗ್ರಾಮ್ ಕಂಡುಬರ್ತೈತೆ. ಗಂಡು ಮತ್ತು ಹೆಣ್ಣು ಮಕ್ಕಳಲ್ಲಿರುವಂತಹ 100 ಮಿಲಿಮೀಟರ್ ರಕ್ತದಲ್ಲಿರುವಂತಹ ಹಿಮೋಗ್ಲೋಬಿನ್ ಪ್ರಮಾಣ ಗಂಡು ಮಕ್ಕಳಲ್ಲಿ ಎಷ್ಟಿರ್ತದೆ ಅಂದರೆ ಗಂಡು ಮಕ್ಕಳಲ್ಲಿ 16 ಗ್ರಾಮ್, ಹೆಣ್ಣು ಮಕ್ಕಳಲ್ಲಿ 14 ಗ್ರಾಮ್ ಇರ್ತದೆ. ಗಂಡು ಮತ್ತು ಹೆಣ್ಣು ಮಕ್ಕಳಲ್ಲಿರುವಂಥ 100 ಮಿಲಿಮೀಟರ್ ರಕ್ತದಲ್ಲಿರುವಂಥ ಹಿಮೋಗ್ಲೋಬಿನ್ ಪ್ರಮಾಣ ಗಂಡು ಮಕ್ಕಳಲ್ಲಿ 16 ಗ್ರಾಮ್ ಇದ್ದರೆ ಹೆಣ್ಣು ಮಕ್ಕಳಲ್ಲಿ 14 ಗ್ರಾಮ್ ಇರ್ತೈತೆ. ರಕ್ತದ ಗುಂಪುಗಳನ್ನು ಈ ಒಂದು ಅಕ್ಷರಗಳಿಂದ ನಾವು ವ್ಯಕ್ತಪಡಿಸ್ತೀವಿ. ಎ ಆಲ್ಫಾ, ಬಿ ಬೀಟಾ. ರಕ್ತವನ್ನು ಎ ಬಿ ಓ ಎಂದು 4 ಗುಂಪುಗಳಾಗಿ ಯಾರು ವಿಂಗಡಣೆ ಮಾಡಿದ್ದಾರೆ ಅಂತಂದರೆ ಲ್ಯಾನ್
ಸ್ಟೈನ್ ಅಂದರೆ ಕಾರ್ಲ್ ಲ್ಯಾಂಡ್ ಸ್ಟೈನ್. ಬಿಳಿ ರಕ್ತ ಕಣಗಳು 1 ಘನ ಮೀಟರ್ನಲ್ಲಿರುವಂತಹ ಕಣಗಳು 5,000ದಿಂದ 10,000 ವರೆಗಿರ್ತವೆ. ಅಂದರೆ ಸರಾಸರಿ 8,000. ರಕ್ತದಲ್ಲಿರುವ ಕೆಂಪು ಮತ್ತು ಬಿಳಿ ರಕ್ತ ಕಣಗಳ ಅನುಪಾತ ಎಷ್ಟಿರ್ತದೆ ಅಂದರೆ 5.5 ಅನುಪಾತ 1 ಇರ್ತೈತೆ. ಗ್ರ್ಯಾನುಲೋಸೈಟ್ಸ್ ಮತ್ತು ಅಗ್ಯಾನುಲೋಸೈಟ್ಸ್ ಇರುವುದು ಎಲ್ಲಿ ಅಂದರೆ ಬಿಳಿ ರಕ್ತ ಕಣದಲ್ಲಿ. ಗ್ರ್ಯಾನುಲೋಸೈಟ್ಸ್ ರಕ್ತವು ಉತ್ಪತ್ತಿಯಾಗುವುದು ಎಲ್ಲಿ ಅಂದರೆ ಅಸ್ಥಿಮಜ್ಜೆಗಳ ಕೆಂಪು ಮಜ್ಜೆಯಲ್ಲಿ, ಅಸ್ಥಿಗಳ ಒಂದು ಕೆಂಪು ಮಜ್ಜೆಯಲ್ಲಿ. ರಕ್ತ ಪರಿಚಲನೆ ಬಗ್ಗೆ ತಿಳಿಸಿಕೊಟ್ಟವರು ಯಾರು ಅಂದರೆ ವಿಲಿಯಂ ಹಾರ್ವೆ. ರಕ್ತ ಪರಿಚಲನೆ ಬಗ್ಗೆ ತಿಳಿಸಿಕೊಟ್ಟವರು ವಿಲಿಯಂ ಹಾರ್ವೆ. ಕೈ ಕಾಲುಗಳಿಗೆ ರಕ್ತ ಪೂರೈಕೆ ಮಾಡುವ ಅಪಧಮನಿ ಯಾವುದಂದರೆ ಸಬ್ ಲೆವೆಯನ್. ಹೃದಯಕ್ಕೆ ರಕ್ತ ಪೂರೈಸುವ ಅಪಧಮನಿಗಳು ಯಾರು ಅಂದರೆ ಕರೋನರಿ ಅಪಧಮನಿ. ಹೃದಯಕ್ಕೆ ರಕ್ತ ಪೂರೈಸುವಂಥ ಅಪಧಮನಿ ಏನಂತೀವಿ ನಾವು ಕರೋನರಿ ಅಪಧಮನಿ ಅಂತ ಕರಿತೀವಿ. ಇಯೋಸಿನೋಫಿಲ್, ಬೋಸೋಫಿಲ್, ನ್ಯೂಟ್ರೋಫಿಲ್ಸ್ ಈ ರಕ್ತ ಕಣದ ಗುಂಪುಗಳು ಕಂಡು ಬರುವುದು ಎದರಲ್ಲಿ ಕಂಡುಬರ್ತವೆ ಅಂತಂದರೆ ಅದು ಬಿಳಿ ರಕ್ತ ಕಣದಲ್ಲಿಲ್ಲ ಗ್ರ್ಯಾನುಲೋಸೈಟ್ಸ್ನಲ್ಲಿ ಕಂಡುಬರ್ತವೆ. ಇಯೋಸಿನೋಫಿಲ್, ಬೋಸೋಫಿಲ್, ನ್ಯೂಟ್ರೋಫಿಲ್ಸ್ ಈ ರಕ್ತ ಕಣದ ಒಂದು ಗುಂಪುಗಳು ಕಂಡುಬರುವುದು ಎಲ್ಲಿ ಅಂದರೆ ಬಿಳಿ ರಕ್ತ ಕಣದಲ್ಲಿನ ಗ್ರ್ಯಾನುಲೋಸೈಟ್ಸ್ನಲ್ಲಿ ಕಂಡುಬರ್ತವೆ. ಗ್ರ್ಯಾನುಲೋಸೈಟ್ಸ್ನ ವ್ಯಾಸ ಎಷ್ಟಿರ್ತದೆ 9ರಿಂದ 12 ಮೈಕ್ರಾನ್ ಇರ್ತೈತೆ. ಅಮೀಬಾದಂತಹ ಚಲನೆಯನ್ನು ಹೊಂದಿರುವಂತಹ ರಕ್ತ ಕಣದ ಗುಂಪು ಯಾವುದು ಅಂದರೆ ಮೊನೋಸೈಟ್. 12ರಿಂದ 20 ಮೈಕ್ರಾನ್ ವ್ಯಾಸ ಕಂಡುಬರ್ತೈತೆ. ರಸಗ್ರಂಥಿ, ಪ್ಲೀಹಾ, ಯಕೃತ್ ಮತ್ತು ಅಸ್ಥಿಮಜ್ಜೆಯಲ್ಲಿ ಜನಿಸಿರುವಂತಹ ರಕ್ತ ಕಣಗಳ ಗುಂಪು ಏನಂತ ಕರಿತೀವಿ ಅಂದರೆ ಲಿಂಫೋಸೈಟ್ಸ್ ಅಂತೇಳಿ ಕರಿತೀವಿ. ಯಾವುದೇ ಒಬ್ಬ ವ್ಯಕ್ತಿಗೆ ಗಾಯವಾದಾಗ ಗಾಯವಾದ ಸ್ಥಳದಲ್ಲಿ ರೋಗಾಣು ಒಳ ಹೋಗದಂತೆ ತಡೆಯುವ ರಕ್ತ ಕಣ ಯಾವುದಂದರೆ ಬಿಳಿ ರಕ್ತ ಕಣ. ಯಾವುದೇ ಒಬ್ಬ ವ್ಯಕ್ತಿಗೆ ಏನಾದರೂ ಗಾಯ ಆಯ್ತಂದರೆ ಗಾಯವಾದ ಸ್ಥಳದಲ್ಲಿ ರೋಗಾಣು ಒಳ ಹೋಗದಂತೆ ಯಾವ ತಡೀತದೆ ಅಂದರೆ ಅದು ಬಿಳಿ ರಕ್ತ ಕಣ ತಡೀತೈತೆ. ಅದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತೈತಿ. ಶರೀರವನ್ನು ರೋಗ ಕ್ರಿಮಿಗಳಿಂದ ರಕ್ಷಿಸುವುದು ಮತ್ತು ಶರೀರಕ್ಕೆ ಪ್ರತಿರೋಧ ಶಕ್ತಿಯನ್ನು ಹೆಚ್ಚಿಸುವಂಥ ರಕ್ತ ಕಣಗೆ ಏನಂತೇವೆ ನಾವು ಬಿಳಿ ರಕ್ತ ಕಣ ಅಂತೇಳಿ ಕರಿತೀವಿ. ಥ್ರಾಂಬೋಕೇನೆನ್ ಎಂಬ ವಸ್ತು ಇರುವುದು ಎಲ್ಲಿ ಅಂದರೆ ಪ್ಲೇಟ್ಲೆಟ್ಸ್ಗಳಲ್ಲಿ ಕಿರುತಟ್ಟೆಗಳಲ್ಲಿ ಇರ್ತೈತೆ. ರಕ್ತದ ಒತ್ತಡವನ್ನು ಅಳೆಯುವಂಥ ಉಪಕರಣ ಯಾವುದು ಸಿಗ್ಮೋಮ್ಯಾನೋಮೀಟರ್. ಹೃದಯದ ಒತ್ತಡವನ್ನು ಅಳೆಯುವುದು ಸ್ಟೆಥೋಸ್ಕೋಪ್. ರಕ್ತದ ಒತ್ತಡವನ್ನು ಅಳೆಯುವಂಥ ಉಪಕರಣ ಸಿಗ್ಮೋಮ್ಯಾನೋಮೀಟರ್ ಆಯಿತು. ಅಪಧಮನಿಗಳ ಸ್ಥಿತಿಸ್ಥಾಪಕತೆಯು ಮೆದುಳಿನಲ್ಲಿರುವಂತಹ ರಕ್ತನಾಳ ಒಂದು ನಿಯಂತ್ರಕ ಕೇಂದ್ರವನ್ನು ಅವಲಂಬಿಸುತ್ತದೆ. ಈ ಒಂದು ಕೇಂದ್ರವನ್ನು ನಾವು ಏನಂತ ಕರಿತೀವಿ ಅಂದರೆ ವ್ಯಾಸೋಮೋಟಾರ್ ಕೇಂದ್ರ ಅಂತೇಳಿ ಕರಿತೀವಿ. ರಕ್ತದ ಒತ್ತಡವು ಹೃದಯದ ಈ ಕ್ರಿಯೆಯನ್ನು ಅವಲಂಬಿಸಿರ್ತದೆ. ಅಂದರೆ ಹೃದಯದ ಹುತ್ರಕ್ಷೀಯ ಕ್ರಿಯೆ ಮತ್ತು ಅಪಧಮನಿಗಳ ಭಿತ್ತಿಗಳ ಒಂದು ಸ್ಥಿತಿಸ್ಥಾಪಕತೆಯನ್ನು ಅವಲಂಬಿಸಿರ್ತದೆ. ಸಿಸ್ಟಾಲಿಕ್ ಮತ್ತು ಡಯಾಸ್ಟಾಲಿಕ್ ಎಂಬುದು ಏನು ಹಾಗಂದ್ರೆ ಏನು? ಸಿಸ್ಟಾಲಿಕ್ ಮತ್ತು ಡಯಾಸ್ಟಾಲಿಕ್ ಅಂದರೆ ಏನು ಅಂದರೆ ರಕ್ತದ ಒತ್ತಡದ 2 ಭಾಗಗಳು. ಬೆಳೆದ ಗಂಡಸರ ಮತ್ತು ಹೆಂಗಸರ ಸಿಸ್ಟಾಲಿಕ್ ರಕ್ತದ ಒತ್ತಡ ಎಷ್ಟಿರ್ತದೆ ಅಂತಂದರೆ ಅದು 115 mmHg ಇಂದ 150 mmHg ವರೆಗೂ ಇರ್ತೈತೆ. ಹಾಗಾದರೆ ಹೆಂಗಸರಲ್ಲಿ ಎಷ್ಟಿರ್ತದೆ ಅಂದರೆ 110 mmHg ಇಂದ 140 mmHg. ಇದು ವೆರಿ ಇಂಪಾರ್ಟೆಂಟು. ಇದು ಹಲವಾರು ಬರೀ ಕ್ವಶನ್ಸಲ್ಲಿ ಓಲ್ಡ್ ಕ್ವಶನ್ ಪೇಪರಲ್ಲಿ ಆಗಿರೋದು ನಾವು ನೋಡಿದ್ದೀವಿ. ಸಾಮಾನ್ಯವಾಗಿ ಗಂಡಸರಿಗಿಂತ ಹೆಂಗಸರಲ್ಲಿರುವಂಥ ಸಿಸ್ಟಲಿಕ್ ರಕ್ತದ ಕಡಿಮೆ ರಕ್ತದ ಪ್ರಮಾಣ ಎಷ್ಟಿರ್ತೈತೆ? ಸಾಮಾನ್ಯವಾಗಿ ಗಂಡಸರಿಗಿಂತ ಹೆಂಗಸರಲ್ಲಿ ಏನಿರ್ತೈತೆ ಸಿಸ್ಟಲಿಕ್ ರಕ್ತದ ಒತ್ತಡ ಕಡಿಮೆ ಇರ್ತೈತೆ, ರಕ್ತದ ಪ್ರಮಾಣ ಕಡಿಮೆ ಇರ್ತೈತೆ. ಅದು ಎಷ್ಟು ಕಡಿಮೆ ಇರ್ತದೆ ಅಂದರೆ 5ರಿಂದ 10 mmHg ಇರ್ತೈತೆ. ಸಿಸ್ಟಲಿಕ್ ಹಾಗೂ ಡಯಾಸ್ಟಲಿಕ್ ರಕ್ತದ ಒತ್ತಡ ನಡುವೆ ಇರುವಂತಹ ಅಂತರವನ್ನು ನಾವು ಏನೇನು ಕರಿತೀವಿ ಅಂದರೆ ನಾಡಿ ಒತ್ತಡ ಅಂತೇಳಿ ಕರಿತೀವಿ. ಅದು ಎಷ್ಟಿರ್ತದೆ ಅಂದರೆ 30ರಿಂದ 50 mmHg ಇರ್ತೈತೆ. ಎಡಹುತ್ರಕ್ಷಿಯು ಸಂಕೋಚನವಾದಾಗ ಅಥವಾ ಅಂಕುಚನವಾದಾಗ ಅಪಧಮನಿಗಳಲ್ಲಿ ರಕ್ತದ ಒತ್ತಡ ಹೆಚ್ಚಾಗ್ತೈತೆ. ಅದಕ್ಕೆ ಏನಂತೀವಿ ಅಂದರೆ ಅದಕ್ಕೆ ಸಿಸ್ಟಲಿಕ್ ಅಂತ ಕರಿತೀವಿ. ಹೆಚ್ಚಾದರೆ ಸಿಸ್ಟಲಿಕ್, ಕಡಿಮೆ ಆದರೆ ಡಯಾಸ್ಟಲಿಕ್. ನೋಡ್ರಿ, ಎಡಹುತ್ರಕ್ಷಿಯು ಅಂಕುಚನವಾದಾಗ ಅಂದರೆ ಸಂಕೋಚನಗೊಂಡಾಗ ಅಪಧಮನಿಗಳಲ್ಲಿ ರಕ್ತದ ಒತ್ತಡ ಏನಾಗ್ತೈತಿ? ಹೆಚ್ಚಾಗ್ತೈತಿ. ಹೆಚ್ಚಾಗುವುದಕ್ಕೆ ಏನಂತೀವಿ? ಸಿಸ್ಟಾಲಿಕ್ ಅಂತ ಕರಿತೀವಿ. ಎಡಹುತ್ರಕ್ಷಿಯು ಪ್ರಸರಣವಾದಾಗ ಅಪಧಮನಿಗಳಲ್ಲಿ ರಕ್ತದ ಒತ್ತಡ ಏನಾಗ್ತೈತೆ? ಕಡಿಮೆ ಆದರೆ ಡಯಾಸ್ಟಲಿಕ್ ಒತ್ತಡ ಅಂತೇಳಿ ಕರಿತೀವಿ. ಹೆಚ್ಚಾದರೆ ಸಿಸ್ಟಾಲಿಕ್, ಕಡಿಮೆ ಆದರೆ ಡಯಾಸ್ಟಲಿಕ್.
ಹೃದಯದ ಆಕಾರ ಮತ್ತು ಗಾತ್ರ ಹೆಂಗಿರ್ತೈತೆ ಅಂದರೆ ಶಂಕುವಿನ ಆಕಾರ ಅದು ಹೊಂದಿರ್ತೈತೆ. ಮನುಷ್ಯನ ಎಡಗೈ ಮುಷ್ಟಿಯಷ್ಟು ಕಂಡುಬರ್ತೈತೆ. ಹೃದಯ ಬಡಿತ ಬೇಕಾಗುವಂಥ ಸಮಯ ಎಷ್ಟು? ಹೃದಯ ಬಡಿತಕ್ಕೆ ಬೇಕಾಗುವ ಸಮಯ ಎಷ್ಟು? 72ರಿಂದ 75 ಸರಿ ಬಡ್ಕೋತೀವಿ ಅಂತ ನೋಡಿದ್ದೀವಿ. ಹಾಗಾದರೆ ಅದು ಬಡಿಬೇಕಾದ್ರೆ ಎಷ್ಟು ಸೆಕೆಂಡ್ ಬೇಕು ಒಂದು ಬರಿ ಬಡಿತಕ್ಕೆ ಅಂತಂದರೆ ಅದು 0.8 ಸೆಕೆಂಡ್ ಬೇಕು. ಇನ್ನು ಲಬ್ ಡಬ್ ಬಡ್ಕೊತದೆ. ಲಬ್ ಬಂದು ಬರಿಬೇಕಾದ್ರೆ ಅಥವಾ ಡಬ್ ಬಂದು ಬಡಿಬೇಕಾದ್ರೆ 0.8 ಸೆಕೆಂಡ್ ಬೇಕು. ಕಾರ್ಡಿಯೋ ಅಂದರೆ ಏನು? ಕಾರ್ಡಿಯೋ ಅಂದರೆ ಏನು? ಹೃದಯ ಅಂತ ಅರ್ಥ. ವ್ಯಾಸ್ಕ್ಯುಲರ್ ಅಂದರೆ ರಕ್ತ ಪರಿಚಲನೆ ವ್ಯೂಹ ಅಂತೇಳಿ ನಾವು ಕರಿತೀವಿ. ರಕ್ತವು ಹೆಪ್ಪುಗಟ್ಟಲು ಬೇಕಾದಂತಹ ಸಮಯ. ರಕ್ತ ಹೆಪ್ಪುಗಟ್ಟಬೇಕಾದ್ರೆ ಎಷ್ಟು ನಿಮಿಷ ಬೇಕು ಅಂದರೆ 3ರಿಂದ 5 ನಿಮಿಷಗಳು ಬೇಕು. ರಕ್ತ ಹೆಪ್ಪುಗಟ್ಟಬೇಕಾದ್ರೆ ಯಾವ ಬೇಕಂತ ಹೇಳಿ ಕಿರುತಟ್ಟೆಗಳು ಬೇಕು ಅಂತೇಳಿ ನೋಡಿದ್ದೀವಿ. ಹಾಗಾದರೆ ಅದು ಹೆಪ್ಪುಗಟ್ಟಬೇಕಾದ್ರೆ ಎಷ್ಟು ಸೆಕೆಂಡ್ ತೊಗೊತೈತೆ, ಎಷ್ಟು ನಿಮಿಷ ತೊಗೊಳ್ತೈತೆ ಅಂದರೆ 3ರಿಂದ 4 ನಿಮಿಷಗಳು ತೊಗೊಳ್ತೈತೆ. ಸಾಮಾನ್ಯವಾಗಿ ಮನುಷ್ಯನ ದೇಹದಲ್ಲಿ ಸುಮಾರು ಎಷ್ಟು ಲೀಟರ್ ರಕ್ತ ಇರ್ತೈತೆ ಅಂದರೆ 5 ಲೀಟರ್ ಇರ್ತೈತೆ. ಸಾಮಾನ್ಯವಾಗಿ ಹೃದಯದ ಭಾರ ತೂಕ ಎಷ್ಟಿರ್ತೈತೆ? 300 ಗ್ರಾಮ್ ಇರ್ತೈತೆ. ಪೆರಿಕಾರ್ಡಿಯಂ ಎಂಬ ಪೊರೆ ಆವರಣವನ್ನು ಹೊಂದಿರುವಂಥದ್ದು ಯಾವುದು ಅಂದರೆ ಹೃದಯ. ಪೆರಿಕಾರ್ಡಿಯಲ್ ಎಂಬ ದ್ರವ್ಯವು ಹೃದಯದ ಈ ಭಾಗದಲ್ಲಿ ಕಂಡುಬರ್ತೈತಿ. ಪೆರಿಕಾರ್ಡಿಯಲ್ ಎಲ್ಲಿ ಕಂಡುಬರ್ತೈತಿ ಅಂದರೆ ಪೆರೈಟಲ್ ಪೆರಿಕಾರ್ಡಿಯಂ ಮತ್ತು ವೆಸರಲ್ ಪೆರಿಕಾರ್ಡಿಯಂ ಒಳ ಆವರಣದಲ್ಲಿ ಮಧ್ಯದಲ್ಲಿ ಕಂಡುಬರ್ತೈತಿ. ಹೊರ ಮತ್ತು ಒಳ ಆವರಣದ ಮಧ್ಯದಲ್ಲಿ ಇದು ಕಂಡುಬರ್ತೈತಿ. ಯಾವುದು? ಪೆರಿಕಾರ್ಡಿಯಲ್. ಪೆರೈಟಲ್ ಪೆರಿಕಾರ್ಡಿಯಂ ಮತ್ತು ವಿಸರಲ್ ಪೆರಿಕಾರ್ಡಿಯಂ ಒಳ ಆವರಣದ ಮಧ್ಯದಲ್ಲಿ ಈ ಪೆರಿಕಾರ್ಡಿಯಲ್ ಕಂಡುಬರ್ತೈತಿ. ಹೃದಯವನ್ನು ಎಡ ಮತ್ತು ಬಲಭಾಗಗಳಿಗೆ ವಿಂಗಡಿಸುವುದು ಯಾವುದು ಅಂದರೆ ಸೆಪ್ಟಮ್. ಹೃದಯದ ಎಡಭಾಗದ ಮಧ್ಯದಲ್ಲಿ ದ್ವಿದಳ ಕವಾಟ ಇದೆ. ಹೃದಯದ ಎಡಭಾಗದ ಮಧ್ಯದಲ್ಲಿ ದ್ವಿದಳ ಕವಾಟ ಇದೆ. ಹಾಗಾದರೆ ದ್ವಿದಳ ಕವಾಟ ಏನಿದೆ ಅಂದರೆ ಹೃದಯದ ಬಲಭಾಗದಲ್ಲಿ ದ್ವಿದಳ ಕವಾಟ ಇದೆ. ಮಯೋಕಾರ್ಡಿಯಂ ಅಂದರೆ ಏನು? ಮಯೋಕಾರ್ಡಿಯಂ ಅಂದರೆ ಏನಂದರೆ ಹೃದಯದ ಮಧ್ಯಭಾಗ ಒಂದು ಆವರಣಕ್ಕೆ ಮಯೋಕಾರ್ಡಿಯಂ ಅಂತೇಳಿ ಕರಿತೀವಿ. ಮಯೋಕಾರ್ಡಿಯಂ ಈ ಸ್ನಾಯುವಿನಿಂದಾಗಿದೆ. ಎದರಿಂದಾಗಿದೆ? ಕಾರ್ಡಿಕ್ ಆರ್ಥಿಕ ಸ್ನಾಯುದಿಂದ ಆಗಿದೆ. ಪ್ಯಾಪಿಲರಿ ಎಂಬ ಸ್ನಾಯು ಹೃದಯದ ಈ ಭಾಗದಲ್ಲಿ ಕಂಡುಬರ್ತದೆ ಅಂದರೆ ಹುತ್ರಕ್ಷಿ. ಹುತ್ರಕ್ಷಿ ಯಾವ ಕೆಳಗಡೆ ಬರ್ತವೆ, ಉತ್ಕರ್ಣಗಳು ಮೇಲೆ ಬರ್ತವೆ. ಹುತ್ರಕ್ಷಿಗಳೆರಡು ಒಂದೇ ಕಾಲಕ್ಕೆ ಸಂಕೋಚನಗೊಂಡು, ಎಡ ಹುತ್ರಕ್ಷಿ ಮತ್ತು ಬಲ ಹುತ್ರಕ್ಷಿ ಎರಡೂ ಒಂದೇ ಕಾಲಕ್ಕೆ ಸಂಕೋಚನಗೊಂಡು ರಕ್ತವು ಮಹಾಪಧಮನಿ ಮತ್ತು ಪುಪ್ಪಸಾಪಧಮನಿಗಳಿಗೆ ತಳ್ಳಲ್ಪಡುವಂಥ ಅವಧಿ ಎಷ್ಟು ಅಂದರೆ 0.3 ಸೆಕೆಂಡ್. ಹೃದಯದ ಈ ಹಂತವನ್ನು ಸಾಮಾನ್ಯ ವಿರಾಮ ಅಂತೇಳಿ ನಾವು ಕರಿತೀವಿ. ಹಾಗೂ ಅದರ ಅವಧಿ ಎಷ್ಟಿರ್ತೈತಿ ಅಂತಂದರೆ ಉತ್ಕರ್ಣಗಳೆರಡು ಮತ್ತು ಉತ್ರಕ್ಷಿಗಳೆರಡರ ವಿಕಾಸ ಹೊಂದಿರುವುದು ಏನಂತ ಕರಿತೀವಿ? ಇದಕ್ಕೆ ಸಾಮಾನ್ಯ ವಿರಾಮ ಅಂತ ಕರಿತೀವಿ. ಉತ್ಕರ್ಣಗಳೆರಡು ಮತ್ತು ಉತ್ರಕ್ಷಿಗಳೆರಡು ವಿಕಾಸ ಹೊಂದಿರುವುದಕ್ಕೆ ಏನಂತೀವಿ ನಾವು ಈ ಒಂದು ಹೃದಯದ ಸಾಮಾನ್ಯ ವಿರಾಮ ಅಂತ ಕರಿತೀವಿ. ಅದರ ಅವಧಿ ಎಷ್ಟಿರ್ತೈತೆ ಅಂದರೆ 0.4 ಸೆಕೆಂಡ್ ಇರ್ತೈತಿ. ಹೃದಯದ ಕಾರ್ಯದ ಒಂದು ಸಂಪೂರ್ಣ ಚಕ್ರಕ್ಕೆ ತೆಗೆದುಕೊಳ್ಳುವಂತಹ ಕಾಲ ಎಷ್ಟು ಅಂದರೆ ಹೃದಯದ ಒಂದು ಸಂಪೂರ್ಣವಾಗಿ ಒಂದು ಚಕ್ರ ಸಾಧಿಸಬೇಕಾದ್ರೆ ಎಷ್ಟು ಸೆಕೆಂಡ್ ತೊಗೋತದೆ ಅಂದರೆ 0.8 ಸೆಕೆಂಡ್ ತೊಗೋತೈತೆ. ಲಬ್ ಡಬ್ ಸಪ್ಪಳ ಎದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ? ಹೃದಯಕ್ಕೆ. ಈ ಅಪಧಮನಿಯನ್ನು ಹೊರತುಪಡಿಸಿ ಉಳಿದೆಲ್ಲ ಅಭಿಧಮನಿಗಳು ಇಂಗಾಲದ ಡೈಆಕ್ಸೈಡ್ಗಳಿಂದ ಕೂಡಿದ ಅಶುದ್ಧ ರಕ್ತವನ್ನು ಏನು ಮಾಡ್ತವೆ? ಪರಿಚರಿಸ್ತವೆ. ಇದರಿಂದ ಅಭಿಧಮನಿಗಳಿಂದ ಈ ಅಭಿಧಮನಿಯನ್ನು ಹೊರತುಪಡಿಸಿ ಉಳಿದೆಲ್ಲ ಅಭಿಧಮನಿಗಳು ಏನು ಮಾಡ್ತವೆ? ಇಂಗಾಲದ ಡೈಆಕ್ಸೈಡ್ಗಳಿಂದ ಕೂಡಿದ ಅಶುದ್ಧ ರಕ್ತವನ್ನು ಏನು ಮಾಡ್ತೈತೆ? ಬಿಡ್ತವೆ. ಅದಕ್ಕೆ ಏನಂತೀವಿ ಅಂದರೆ ಪುಪ್ಪಸ ಅಭಿಧಮನಿಗಳು. ಯಾವುದು ಬಿಡಲ್ಲ? ಪುಪ್ಪಸ ಅಭಿಧಮನಿ ಬಿಡಲ್ಲ, ಬೇರೆವೆಲ್ಲ ಅಭಿಧಮನಿಗಳು ಬಿಡ್ತವೆ. ಈಗ ರಕ್ತ ಹೆಪ್ಪುಗಟ್ಟುವಿಕೆಗೆ ಸಹಾಯಕವಾಗಿರುವುದು ಯಾವುದಂದರೆ ಥ್ರೋಂಬೋಕೀನೇಸ್. ಹೃದಯದ ಫೇಸ್ ಮೇಕರ್ ಯಾವುದು ಅಂದರೆ ಸೈನೋಏಟ್ರಿಯಲ್ ಗಣ್ಣು. ಇಂಪಾರ್ಟೆಂಟ್ ಇದೆ, ವೆರಿ ಇಂಪಾರ್ಟೆಂಟ್. ಹೃದಯದ ಕಾರ್ಯವು ಪ್ರಸಾರವಾಗುವುದು ಎಲ್ಲಿ ಅಂದರೆ ಸೈನೋವೇಟ್ರಿಯಲ್ಗಳಲ್ಲಿ. ಅದ್ರ ಫೇಸ್ ಮೇಕರ್, ಹಾಗಾಗಿ ಅದಕ್ಕೆ ಫೇಸ್ ಮೇಕರ್ ಅಂತ ಕರಿತೀವಿ. ನಾಡಿ ಸಂಖ್ಯೆಯ ಅವಲಂಬಿಸುವುದು ಎದಕ್ಕೆ ಅಂದರೆ ಹೃದಯದ ಕಾರ್ಯಚಕ್ರತೆಗೆ. ಹೃದಯದ ಕಾರ್ಯ ಒಂದು ಚಕ್ರಕ್ಕೆ. ರಕ್ತವು ಸಾಮಾನ್ಯವಾಗಿ ಮನುಷ್ಯನ ತೂಕದ ಪ್ರತಿಶತ ಎಷ್ಟು ಇರ್ತದೆ ಅಂದರೆ 80%, 8% ಇರ್ತದೆ. 80 8. ಹೃದಯದಿಂದ ಆಗುವ ಕಾರ್ಯದ ಉತ್ಪತ್ತಿ ಹೃದಯ ಬಡಿತದ ವೇಗ ಇಂಟು ಸ್ಟ್ರೋಕ್ ವ್ಯಾಲ್ಯೂಮ್. ಹೃದಯ ಬಡಿತದ ವೇಗ ಮತ್ತು ಸ್ಟ್ರೋಕ್ ವ್ಯಾಲ್ಯೂಮ್. ಹೃದಯದಿಂದ ಹೊರಕ್ಕೆ ರಕ್ತವನ್ನು ಒಯ್ಯುವ ನಾಳ ಯಾವುದಂದರೆ ಅಪಧಮನಿ. ಹೃದಯದಿಂದ ಹೊರಕ್ಕೆ ರಕ್ತವನ್ನು ಒಯ್ಯುವಂಥ ನಾಳ ಅಪಧಮನಿ. ಇದು ಜೀವವಾಹಿನಿಯಾಗಿದೆ. ಯಾವುದು? ರಕ್ತ ಪರಿಚಲನೆ ಏನಾಗಿದೆ? ಜೀವವಾಹಿನಿಯಾಗಿದೆ. ಆಗ ತಾನೇ ಹುಟ್ಟಿದ ಮಗುವಿನಲ್ಲಿ ಒಂದು ನಿಮಿಷಕ್ಕೆ ಎಷ್ಟು ಬಾರಿ ನಾಡಿ ಮಿಡಿತದೆ ಅಂದರೆ
ಅದು 180 ಬಾರಿ, 140 ಬಾರಿ. ಆಗ್ತಾನೆ ಹುಟ್ಟಿದ್ರೆ 140 ಅಂತ ನೋಡಿದ್ದೀವಿ. ಆಮೇಲೆ 1 ವರ್ಷ ಕಳೆದ್ರೆ ಅದಕ್ಕೆ ಎಷ್ಟಿದೆ 120 ಅಂದೀವಿ. 2 ವರ್ಷ ಆದರೆ 110 ಅಂದ್ವಿ. 5 ವರ್ಷದವರಲ್ಲಿ 96ರಿಂದ 100 ಅಷ್ಟೇ. 96ರಿಂದ 100 ಇದು ಆಗ್ತಾನೆ ಹುಟ್ಟಿದ್ದು 1 ವರ್ಷ. ಇದು 2 ವರ್ಷ ಆಗಿದಮೇಲೆ ಆಮೇಲೆ 3 ವರ್ಷ ಅಂತೇನಿಲ್ಲ. 2 ವರ್ಷ ಆಗಿದಮೇಲೆ ಎಷ್ಟು ಕೊಟ್ಟಿದ್ರು ಡೈರೆಕ್ಟಾಗಿ 5 ವರ್ಷ ಕೊಟ್ಟಿದ್ರು. 5 ವರ್ಷದ ಎಷ್ಟು ಅಂದರೆ ಅದು 96ರಿಂದ 100. ಹಾಗೆ 10 ವರ್ಷ ಮಗುವಿನಲ್ಲಿ 80ರಿಂದ ಎಷ್ಟು 90 ಇರ್ತೈತೆ. ಆಮೇಲೆ ವಯಸ್ಕರಲ್ಲಿ 60ರಿಂದ 80 ಇರ್ತೈತೆ. ಇಷ್ಟು ನಾವೇನು ಮಾಡಿದ್ವಿ ನಾಡಿ ಬಡಿತ ನೋಡ್ಕೊಂಡಿದ್ವಿ. ಇವಾಗ ನೋಡಿರಿ, ವಿಶ್ರಾಂತಿ ಪಡೆದ ವ್ಯಕ್ತಿಯಲ್ಲಿ ಸಾಮಾನ್ಯವಾಗಿ ಹೃದಯದ ಗತಿ 1 ನಿಮಿಷಕ್ಕೆ ಎಷ್ಟಿರ್ತದೆ ಅಂದರೆ 74ರಂತೆ ಇರ್ತದೆ ವಿಶ್ರಾಂತಿ ಪಡೆದರೆ. ಸಾಧಾರಣ ಪ್ರಕಾರದ ಒಂದು ವ್ಯಾಯಾಮದಿಂದ ಹೃದಯದ ಮಿಡಿತವು 1 ನಿಮಿಷಕ್ಕೆ ಎಷ್ಟು ಹೆಚ್ಚಿಸಬಹುದು ನಾವು ಅಂದರೆ ಅಲ್ಲಿ 40ರಿಂದ 60 ಹೆಚ್ಚಿಸಬಹುದು. ಸಾಧಾರಣ ಪ್ರಕಾರದ ವ್ಯಾಯಾಮದಿಂದ ಹೃದಯದ ಮಿಡಿತ 1 ನಿಮಿಷಕ್ಕೆ ಎಷ್ಟು ಹೆಚ್ಚಿಸಬಹುದು ಅಂದರೆ 40ರಿಂದ 60. ಹುಟ್ಟಿದ ಶಿಶುವಿನಲ್ಲಿ ಹೃದಯದ ಬಡಿತ ಎಷ್ಟಿರ್ತೈತೆ ಅಂತಂದರೆ ಹುಟ್ಟಿದ ಶಿಶುವಿನಲ್ಲಿ ಹೃದಯದ ಬಡಿತ 120 ಇರ್ತೈತೆ. ನಾಡಿ ಬಡಿತ ಬೇರೆ, ಹೃದಯ ಬಡಿತ ಎರಡು ಕನ್ಫ್ಯೂಸ್ ಮಾಡ್ಕೊಬೋದು. ನಾಡಿ ಬಡಿತ ಹುಟ್ಟಿದ ಮಗುವಿನಲ್ಲಿ ಎಷ್ಟಿರ್ತೈತೆ 140 ಇರ್ತೈತೆ. ಆದರೆ ಹೃದಯ ಬಡಿತ ಎಷ್ಟಿರ್ತೈತೆ 120 ಇರ್ತೈತೆ. ಅತಿ ಚಿಕ್ಕ ಹಕ್ಕಿಯಾದಂಥ ಕ್ಯಾನ್ರಿಯಲ್ಲಿ 1 ನಿಮಿಷಕ್ಕೆ ಹೃದಯದ ಗತಿ ಎಷ್ಟಿರ್ತೈತೆ 1000 ಇರ್ತೈತೆ. ಆದರೆ ಅತಿ ದೊಡ್ಡ ದೇಹವುಳ್ಳ ಆನೆಯಲ್ಲಿ ಎಷ್ಟಿರ್ತೈತೆ 25 1 ನಿಮಿಷಕ್ಕೆ. ಹೃದಯದಿಂದ ಶರೀರಕ್ಕೆ ಶುದ್ಧ ರಕ್ತವನ್ನು ಮೊದಲು ಹೊರಗೆ ತರುವುದು ಯಾವುದು ಅಂದರೆ ಮಹಾ ಅಪಧಮನಿ. ಹೃದಯದ ಬಡಿತ ಹುಟ್ಟುವುದು ಎಲ್ಲಿ ಬಲ ವೆಂಟ್ರಿಕಲ್ನಲ್ಲಿ ಹುಟ್ಟುತ್ತದೆ ಹೃದಯದ ಬಡಿತ. ಒಬ್ಬ ಆರೋಗ್ಯವಂತ ಪುರುಷನ ದೇಹದಲ್ಲಿ ಇರಬೇಕಾದ ರಕ್ತದ ಒತ್ತಡ ಎಷ್ಟು? ಒಬ್ಬ ಆರೋಗ್ಯವಂತ ವ್ಯಕ್ತಿ ಇದ್ದಾರೆ ಅಂದರೆ ಅವ್ರ ರಕ್ತದ ಒತ್ತಡ 120ಕ್ಕೆ ಎಷ್ಟಿರಬೇಕು 80 ಇರಬೇಕು. ಮನುಷ್ಯನ ದೇಹದಲ್ಲಿರಬೇಕಾದಂಥ ಸಾಧಾರಣ ಉಷ್ಣತೆ ಎಷ್ಟು ಅಂದರೆ 36.9 ಡಿಗ್ರಿ ಸೆಲ್ಸಿಯಸ್. ರಕ್ತ ಕೆಂಪಾಗಿರಲು ಕಾರಣ ಹಿಮೋಗ್ಲೋಬಿನ್. ರಕ್ತ ಶುದ್ಧೀಕರಿಸುವುದು ಎಲ್ಲಿ ಅಂದರೆ ಮೂತ್ರಜನಕಾಂಗದಲ್ಲಿ. ರಕ್ತ ಶುದ್ಧೀಕರಣ ಎಲ್ಲಾಗ್ತದೆ ಅಂದರೆ ಮೂತ್ರಜನಕಾಂಗದಲ್ಲಿ ಆಗ್ತೈತೆ. ಹಿಮೋಗ್ಲೋಬಿನಲ್ಲಿರುವಂಥ ಲೋಹದ ಅಂಶ ಯಾವುದಂದರೆ ಅದು ಕಬ್ಬಿಣ. ಹಿಮೋಗ್ಲೋಬಿನ್ನಲ್ಲಿರುವಂತಹ ಲೋಹದ ಅಂಶ ಅಂದರೆ ಅದು ಕಬ್ಬಿಣ. ಹೃದಯದಿಂದ ಹೊರಹೋಗುವ ರಕ್ತದ ಪ್ರಮಾಣ ಹೃದಯ ಬಡಿತದ ಘನಮಾನ ಆಗುವುದು. ಹೃದಯದಿಂದ ಹೊರಹೋಗುವ ರಕ್ತದ ಪ್ರಮಾಣ ಹೃದಯ ಬಡಿತದ ಘನಮಾನ ಆಗುವುದು ಒಂದು ಅಂಕುಚನ ಅಥವಾ ಸಂಕುಚನ. ಹೃದಯದಿಂದ ರಕ್ತವನ್ನು ಆರ್ಟಿರಿಯೋಲ್ಸ್ ಸಣ್ಣ ಅಪಧಮನಿ ಮತ್ತು ಕ್ಯಾಪಿಲರೀಸ್ ಲೋಮನಾಳ ಗಳಿಗೆ ಸಾಗಿಸುವ ರಕ್ತನಾಳ ಯಾವುದು ಅಂದರೆ ಅಪಧಮನಿ. ಹೃದಯದಿಂದ ರಕ್ತವನ್ನು ಆರ್ಟಿರಿಯೋಲ್ಸ್ ಅಂದರೆ ಸಣ್ಣ ಅಪಧಮನಿ ಮತ್ತು ಕ್ಯಾಪಿಲರೀಸ್ ಅಂದರೆ ಲೋಮನಾಳಗಳಿಗೆ ಸಾಗಿಸುವ ರಕ್ತನಾಳ ಯಾವುದಂದರೆ ಅಪಧಮನಿ, ಆರ್ಟಿರೀಸ್ ಅಂತೇಳಿ ಕರಿತೀವಿ. ರಕ್ತದ pH ಮೌಲ್ಯ ಎಷ್ಟು ಅಂದರೆ ಅದು 7.35. ರಕ್ತದಲ್ಲಿರುವ ಕೆಂಪು ರಕ್ತ ಕಣಗಳ ಉತ್ಪಾದನೆಗೆ ಅವಶ್ಯಕವಾದಂಥ ಪ್ರೋಟೀನ್ ಯಾವುದಂದರೆ ವಿಟಮಿನ್ B12. ರಕ್ತದಲ್ಲಿರುವಂಥ ಕೆಂಪು ರಕ್ತ ಕಣಗಳ ಉತ್ಪಾದನೆಗೆ ಅವಶ್ಯಕವಾದಂಥ ಪ್ರೋಟೀನ್ ಯಾವುದಂದರೆ ವಿಟಮಿನ್ B12. ರಕ್ತದಲ್ಲಿ ಕೆಂಪು ರಕ್ತ ಕಣಗಳ ಉತ್ಪಾದನೆ ಆಗಬೇಕಾದ್ರೆ ಯಾವ ವಿಟಮಿನ್ ಬೇಕಾದರೆ ವಿಟಮಿನ್ B12 ಅವಶ್ಯಕವಾಗಿ ಬೇಕು. ಅರ್ನಿಥಾಲಜಿ ಇದರ ಜೊತೆಗೆ ಸಂಬಂಧ ಹೊಂದಿದೆ. ಅರ್ನಿಥಾಲಜಿ ಎದರ ಜೊತೆಗೆ ಸಂಬಂಧ ಹೊಂದಿದೆ ಅಂದರೆ ಅದು ರಕ್ತದ ಜೊತೆಗೆ. ರಕ್ತವನ್ನು ಹೃದಯದಿಂದ ದೂರಕ್ಕೆ ಹೊತ್ತೊಯ್ಯುವ ರಕ್ತನಾಳ ಯಾವುದಂದರೆ ಆರ್ಟರಿ ರಕ್ತನಾಳ. ಹೃದಯದಿಂದ ರಕ್ತವನ್ನು ಏನು ಮಾಡ್ತೈತೆ ಹೃದಯದಿಂದ ತೊಗೊಂಡು ದೂರಕ್ಕೆ ತೊಗೊಂಡು ಹೋಗ್ತೈತೆ ಅದು. ಅದಕ್ಕೆ ಏನಂತೀವಿ ಆರ್ಟರಿ ರಕ್ತನಾಳ ಅಂತೇಳಿ ಕರಿತೀವಿ. ಕೆಂಪು ಮತ್ತು ಬಿಳಿ ರಕ್ತ ಕಣಗಳು ಉತ್ಪತ್ತಿಯಾಗುವುದು ಎಲ್ಲಿ ಅಂದರೆ ಅದು ಅಸ್ಥಿ ಮಜ್ಜೆಯಲ್ಲಿ. ಗುಂಡಿಗೆ ಮಾಂಸಖಂಡಗಳಿರುವುದು ಎಲ್ಲಿ? ಗುಂಡಿಗೆ ಮತ್ತು ಮಾಂಸಖಂಡ ಇರುವುದು ಎಲ್ಲಿ ಅಂದರೆ ಹೃದಯದಲ್ಲಿ. ಬಿಳಿಯ ರಕ್ತ ಕಣಗಳಿಗೆ ಏನಂತ ಕರಿತೀವಿ ಅಂದರೆ ಹಾಲ್ರಸ ಕಣ ಅಂತೇಳಿ ಕರಿತೀವಿ. ಬಿಳಿ ರಕ್ತ ಕಣಗಳು ಅವಶ್ಯಕತೆಗಿಂತ ಹೆಚ್ಚಾದರೆ ಬರುವಂಥ ರೋಗ ಯಾವುದಂದರೆ ಬ್ಲಡ್ ಕ್ಯಾನ್ಸರ್, ರಕ್ತದ ಕ್ಯಾನ್ಸರ್ ಅಂತ ಕರಿತೀವಿ. ಬಿಳಿ ರಕ್ತ ಕಣಗಳು ಏನಾಗ್ತವೆ ಅವಶ್ಯಕತೆಗಿಂತ ಹೆಚ್ಚಾದರೆ ಬ್ಲಡ್ ಕ್ಯಾನ್ಸರ್ ಬರ್ತೈತೆ ನೆನ್ಪಿಟ್ಕೊಳ್ಳೋದು. ರಕ್ತ ಹೆಪ್ಪುಗಟ್ಟದಿರುವ ರೋಗಕ್ಕೆ ಏನಂತೀವಿ ಅಂದರೆ ಹಿಮೋಫಿಲಿಯಾ ಅಂತೇಳಿ ಕರಿತೀವಿ. ಇಲ್ಲಿ ಏನಾಗಲ್ಲ, ರಕ್ತ ಹೆಪ್ಪುಗಟ್ಟದಿಲ್ಲ. ಮಾನವನ ದೇಹದಲ್ಲಿ ಇದನ್ನು ಜೀವನದಿ ಅಂತ ಕರಿತೀವಿ. ರಕ್ತ ಅನ್ನೋದ್ರೆ ಮಾನವ ಸತ್ತು ಹೋಗ್ತಾನೆ, ಹಾಗಾಗಿ ಅದಕ್ಕೆ ಜೀವನದಿ ಅಂತೇಳಿ ಕರೀತಾರೆ.
ರಕ್ತದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ 30% ಕಡಿಮೆ ಆದರೆ, ರಕ್ತದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ 30% ಕಡಿಮೆ ಆದರೆ ಬರುವಂಥ ರೋಗ ಯಾವುದಾದ್ರೆ ಅದು ಅನಿಮಿಯಾ ಬರ್ತೈತೆ. ಹೃದಯದ ಬಡಿತದ ಮಾಪಕದ ಹೆಸರು ಏನು ಅಂದರೆ ECG, ಎಲೆಕ್ಟ್ರೋಕಾರ್ಡಿಯೋಗ್ರಾಫ್ ಅಂತೇಳಿ ಕರಿತೀವಿ. ರಕ್ತದ ಹೆಪ್ಪುಗಟ್ಟುವಿಕೆಗೆ ಪ್ರೋಟೀನ್ನ ಯಾವ ಅಂಶ ಸಹಾಯ ಮಾಡ್ತದೆ ಅಂದರೆ, ರಕ್ತ ಹೆಪ್ಪುಗಟ್ಟುವಿಕೆ ಯಾವ ಸಹಾಯ ಮಾಡ್ತದೆ? ಫಿಬ್ರಿನೋಜಿನ್. ಹೃದಯದ ಗತಿ ಅಥವಾ ಒಂದು ಅಂಕೋಶದಿಂದ ಹೊರ ಹಾಕಲ್ಪಡುವ ರಕ್ತ ಪ್ರಮಾಣಕ್ಕೆ ಹೃದಯದ ಬಡಿತದ ಘನಮಾನ ಅಂಥೇಳಿ ಕರಿತೀವಿ. ಕೆಂಪು ರಕ್ತ ಹೆಪ್ಪುಗಟ್ಟುವಿಕೆಯಲ್ಲಿ ಸಹಾಯ ಮಾಡಬಹುದಾದ ಜೀವಸತ್ವ ಯಾವುದು ಅಂದರೆ ಅದು ಜೀವಸತ್ವ ಕೆ. ರಕ್ತವು ಶ್ವಾಸಕೋಶ ಮತ್ತು ಹೃದಯದ ನಡುವೆ ಚಲಿಸುವುದನ್ನು ಹೇಗೆಂದು ಕರಿತೀವಿ ಅಂದರೆ ಶ್ವಾಸಕ ಪರಿಚಲನೆ ಅಂತೇಳಿ ಕರಿತೀವಿ. ಶ್ವಾಸಕ ಪರಿಚಲನೆ. ರಕ್ತದಲ್ಲಿ ಗಾಳಿ ಒಯ್ಯುವುದಕ್ಕೆ ಸಹಾಯ ಮಾಡುವುದು ಯಾವುದಂದರೆ ಕೆಂಪು ರಕ್ತದಲ್ಲಿನ ಹಿಮೋಗ್ಲೋಬಿನ್. ರಕ್ತದಲ್ಲಿ ಗಾಳಿ ಒಯ್ಯುವುದಕ್ಕೆ, ರಕ್ತದಲ್ಲಿ ಗಾಳಿ ತೊಗೊಂಡು ಹೋಗ್ಬೇಕಲ್ಲ, ಅದು ಒಯ್ಯೋದಕ್ಕೆ ಯಾವುದು ಸಹಾಯ ಮಾಡ್ತಂದರೆ ರಕ್ತದಲ್ಲಿರೋ ಹಿಮೋಗ್ಲೋಬಿನ್ ಸಹಾಯ ಮಾಡ್ತೈತೆ. ಬಂಡಲ್ ಆಫ್ ಹಿಸ್ ಇರುವುದು ಇದರಲ್ಲಿ ಅಂದರೆ ಹೃದಯದಲ್ಲಿ. ಯಾವ ರಕ್ತದ ಗುಂಪು ಹೊಂದಿದ ವ್ಯಕ್ತಿ ಯಾವುದೇ ಗುಂಪಿನ ರಕ್ತವನ್ನು ಹೊಂದಿದ ವ್ಯಕ್ತಿಗೆ ರಕ್ತ ನೀಡಲು ಅರ್ಹ ಅಂದರೆ ಅದು ಓ ಗುಂಪು. ಇವರಿಗೇನಂತೆ ಸಾರ್ವತ್ರಿಕ ದಾನಿ ಅಂತೇಳಿ ಕರಿತೀವಿ. AB ಅವರಿಗೆ ಸಾರ್ವತ್ರಿಕ ಸ್ವೀಕಾರಿ ಅಂತೇಳಿ ಕರಿತೀವಿ. ಯಾಕಂದರೆ ಅವರೆಲ್ಲರಿಂದ ಪಡ್ಕೋಬೋದು, ಇವರೆಲ್ಲರಿಗೂ ಕೊಡ್ಬೋದು. ಸಾಮಾನ್ಯವಾಗಿ ಮನುಷ್ಯನ ಡಯಾಸ್ಟಲಿಕ್ ರಕ್ತದ ಒತ್ತಡ ಎಷ್ಟು? ಸಾಮಾನ್ಯವಾಗಿ ಮನುಷ್ಯನ ಡಯಾಸ್ಟಲಿಕ್ ಅಂದರೆ ಏನಂದರೆ ಕಡಿಮೆ ಇದ್ದರೆ ಡಯಾಸ್ಟಲಿಕ್, ಹೆಚ್ಚಾದರೆ ಸಿಸ್ಟಲಿಕ್. ಹಾಗಾದರೆ ಎಷ್ಟಿರ್ತೈತೆ ಮನುಷ್ಯನ ಹತ್ರ ಅಂತಂದರೆ 60ರಿಂದ 80 ಇರ್ತೈತೆ. ಸಾಮಾನ್ಯವಾಗಿ ಮನುಷ್ಯನ ಒಂದು ಸಿಸ್ಟಲಿಕ್ ರಕ್ತದ ಒತ್ತಡ ಎಷ್ಟಿರ್ತದೆ ಅಂದರೆ ಇಲ್ಲಿ 100ರಿಂದ 120 mmHg ಇರ್ತೈತೆ. ಇಲ್ಲಿ ಹೆಚ್ಚಿದೆ, ಇಲ್ಲಿ ಕಡಿಮೆ ಇದೆ. ಇದ್ರ ಮೇಲೆ ನೀವು ನೆನ್ಪಿಟ್ಕೋಬೇಕು. ಮಾನವ ಹೃದಯದಲ್ಲಿ ಇರುವಂಥ ಕವಟಗಳ ಸಂಖ್ಯೆ ಎಷ್ಟು ಅಂದರೆ 4. ಯಾವ ಕವಟಗಳು? ಉತ್ಕರಣಗಳು 2, ಉತ್ರಕ್ಷಿಗಳು 2. ಟೋಟಲ್ ಬಂದುಬಿಟ್ಟು 4 ಆಗುತ್ತೆ. ರಕ್ತ ಪ್ರಸರಣದಲ್ಲಿ ಕಲ್ಮಶ ರಕ್ತ ಒಯ್ಯುವಂಥ ಭಾಗ ಯಾವುದಂದರೆ ಅದು ಪುಪ್ಪಸ. ನಮ್ಮ ದೇಹವನ್ನು ರಕ್ಷಿಸುವ ರಕ್ತ ಕಣಗಳು ಯಾವುವು ಅಂದರೆ ಬಿಳಿ ರಕ್ತ ಕಣಗಳು. ಇಷ್ಟೇನಾಯಿತು ರಕ್ತ ಪರಿಚಲನೆ ಒಂದು ಲೆಸನ್ ಮೇಲೆ MCQ ನಾನು ಸಂಕ್ಷಿಪ್ತವಾಗಿ ಬಿಡಿಸಿದ್ದೀನಿ. ನೀವು ಒಂದ್ಸರಿ ಅದು ಓದ್ಕೊಂಡು ಸರಿ ಓದ್ಕೊಂಡ್ರೆ ನಮಗೆ ರಕ್ತ ಪರಿಚಲನೆಗೆ ಬರುವಂಥ ಕ್ವಶನ್ಸ್ಗಳು ಎಂಡ್ ಆಫ್ ಆಗ್ತವೆ. ಸಾಕಾಗ್ತದೆ ಇಷ್ಟು ಟಾಪಿಕ್ಕು. ಹಾಗಾಗಿ ಯಾರೆಲ್ಲ ದೈಹಿಕ ಶಿಕ್ಷಕರ ಒಂದು ನೇಮಕಾತಿಯ ಪೂರ್ವ ಸಿದ್ಧತೆ ಮಾಡ್ಕೊಳ್ತಾ ಇದ್ರು ಅವರು ಈ ತರಗತಿಯನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.